ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ. ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವ ಗುರುವಿನ ಬೆಳಗಿನಲ್ಲಿ ಬೆಳಗಿದ 770 ಅಮರಗಣಗಳಿಗೂ ಲಿಂಗ ಲಕ್ಷದ ಮೇಲಣ 96 ಸಾಹಸಿಗ ಚರಜಂಗಮ ಚೇತನಗಳಿಗೆ ಶರಣೆಂದು 12ನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನು 20ನೇ ಶತಮಾನದಲ್ಲಿ ನಮ್ಮೆಲ್ಲರ ಕರಸ್ಥಲಕ್ಕೆ, ಮನಸ್ಥಲಕ್ಕೆ, ಭಾವಸ್ಥಲಕ್ಕೆ ತಂದುಕೊಟ್ಟ ವಚನ ಸಂಶೋಧನಾ ಪಿತಾಮಹ ಶರಣ ಫಗು ಹಳಕಟ್ಟಿಯವರನ್ನು, ಹಳಕಟ್ಟಿ ಶರಣರು ಸಂಪಾದಿಸಿದ ವಚನಗಳನ್ನು ಪ್ರವಚನದ ಮೂಲಕ ನಾಡಿನುದ್ದಗಲಕ್ಕೂ ಪರಿಚಯಿಸಿದ ನಿರಂಜನ ಶರಣ ಹರ್ಡೇಕರ್ ಮಂಜಪ್ಪನವರನ್ನು ಅನುಭವ ಮಂಟಪದ ಐತಿಹಾಸಿಕತೆ ಎಂಬ ಕೃತಿಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿಸಿ ಇಡೀ ಪ್ರಪಂಚಕ್ಕೆ ಶರಣರ ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಮಾದರಿಯ ಸಂಸತ್ತು ಎಂದು ಪರಿಚಯಿಸಿದ ಪೂಜ್ಯ ಶರಣ ಉತ್ತಂಗಿ ಚೆನ್ನಪ್ಪನವರನ್ನು ಸ್ಮರಿಸಿಕೊಂಡು ಇಂದು ಶರಣೆ ಅಕ್ಕಮ್ಮನವರ ವಚನದ ಬಳಿ ಬಿಡಿದು ಲಿಂಗಾಯತ ಧರ್ಮದ ಆಚರಣೆಗಳು ಮತ್ತು ಶರಣ ಬಸವಾದಿ ಶರಣರ ಶರಣೋತ್ಸವಗಳ ಆಚರಣೆ ಹೇಗಿರಬೇಕು ಅನ್ನುವ ಕುರಿತು ಒಂದು ಚಿಂತನ, ನಾವೆಲ್ಲ ಈ ಚಿಂತನದಲ್ಲಿ ಪಾಲ್ಗೊಂಡಿದ್ದೇವೆ. ಶರಣೆ ಅಕ್ಕಮ್ಮ 12ನೇ ಶತಮಾನದ ಅನುಭವ ಮಂಟಪದ ಶರಣ ಸಂಕುಳದಲ್ಲಿ ಬಹಳ ಗಣಾಚಾರದ
ದಿಟ್ಟ ನಿಲುವಿನ ಧೀರ ಶರಣೆ ಎನಿಸಿಕೊಂಡವಳು. ನಮ್ಮ 12ನೇ ಶತಮಾನದ ಶರಣರು ಎಲ್ಲರೂ ಕೂಡ ಒಟ್ಟು ಬಸವ ತತ್ವದ ತಳಹದಿಯಲ್ಲಿಯೇ ಬದುಕನ್ನು ರೂಪಿಸಿಕೊಂಡವರು. ಬಸವ ತತ್ವ ಅಂದ್ರೆ ಅದು ಒಂದು ವ್ಯಕ್ತಿಯ ತತ್ವ ಅಲ್ಲ. ಬಸವ ತತ್ವ ಅಂದ್ರೆ ಅನುಭವ ಮಂಟಪದ 770 ಜನ ಶರಣ ಶರಣೆಯರ ಒಟ್ಟು ಅನುಭವದ ಮೊತ್ತ ಅದು ಬಸವ ತತ್ವ. ಬಸವ ತತ್ವ ಅಂದ್ರೆ ಅದೊಂದು ವ್ಯಕ್ತಿಯ ತತ್ವ ಅಂತ ಯಾರೂ ಭಾವಿಸಬಾರ್ದು. ಯಾಕಂದ್ರೆ ಶರಣರ ತತ್ವವೇ ಹಾಗ್ಯದ. ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ವಯಿಸಿಕೊಂಡಾಗ ವ್ಯಕ್ತಿಗತವಾಗಿ ವ್ಯಕ್ತಿ ಶುದ್ಧ ಆಗ್ತಾನೆ. ಅದನ್ನು ಸಮಷ್ಟಿಗತವಾಗಿ ಅನ್ವಯಿಸಿದಾಗ ಇಡೀ ಸಮಷ್ಟಿಯೂ ಪರಿಶುದ್ಧವಾಗ್ತದೆ. ಸೊ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ವ್ಯಕ್ತಿ ಮತ್ತು ಸಮಾಜ, ವ್ಯಷ್ಟಿ ಮತ್ತು ಸಮಷ್ಟಿ, ಇವು ಎರಡರ ಪರಿಶುದ್ಧತೆಗಾಗಿ ಯಾವ ತತ್ವ, ಅರಿವು, ಆಚಾರ, ಅನುಭವದ ನೆಲೆಯಲ್ಲಿ ಶರಣರಿಂದ ಹೊರಹೊಮ್ಮಿತೋ ಆ ಒಟ್ಟು ತತ್ವದ ಮೊತ್ತವೇ ಅದು ಬಸವ ತತ್ವ. ಈ ಹಿನ್ನೆಲೆಯಲ್ಲಿ 1977-78 ಸುಮಾರಿಗೆ ನಮ್ಮ ಭೂಸೂರು ಮಠ ಅಜ್ಜ ಅವರ ಮನೆಯೊಳಗೆ ಕಲ್ಯಾಣಕೂಟ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ತತ್ವಜ್ಞಾನದ ಅಧ್ಯಾಪಕನಾಗಿ ಸೇವೆಯಲ್ಲಿ ಇದ್ದೆ. ಅಂದು ಪ್ರಾರಂಭವಾದ ಒಂದು ಕಲ್ಯಾಣಕೂಟದ ಕಾರ್ಯಕ್ರಮಗಳು ನಾನು ಇರುವವರೆಗೂ ತಪ್ಪದೇ ಪಾಲ್ಗೊಳ್ತಾ ಬಂದಿದ್ವಿ. ಅವಾಗೆಲ್ಲ ಹಿರಿಯರಿದ್ದರು. ಭೂಸೂರು ಮಠ ಅಜ್ಜ ಅವರು, ಪೊಲೀಸ್ ಗೌಡರು, ಇನ್ನೂ ಅನೇಕ ಜನ ಹಿರಿಯರು, ಪಾಟೀಲರು ಅಂತಿದ್ರು, ಆಮೇಲೆ ಚರಂತಿ ಮಠರು ಅಂತಿದ್ರು. ಬಹುತೇಕ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಶಾರೀರಿಕವಾಗಿ ದೈಹಿಕವಾಗಿ ಇಲ್ಲ. ಆದರೆ ಆ ಎಲ್ಲ ಹಿರಿಯರ ಒಟ್ಟು ಆಶಯದ ರೀತಿಯಲ್ಲಿ ಇದು ಕಲ್ಯಾಣಕೂಟ ಅಂತ ಪ್ರಾರಂಭವಾಯಿತು. ಆ ಕಲ್ಯಾಣಕೂಟ ಇವತ್ತಿಗೂ ಕೂಡ ತಪ್ಪದೇ ನಿರಂತರವಾಗಿ ಸುದೀರ್ಘವಾಗಿ 5 ದಶಕಗಳ ಕಾಲ ಸಾಗಿಸಿಕೊಂಡು ಬಂದದ್ದು ಏನು ಸಾಮಾನ್ಯ ಮಾತಲ್ರಿ. ಅದನ್ನು ನಿರಂತರವಾಗಿ ಎಲ್ಲರೂ ಅದನ್ನು ಮುಂದುವರಿಸಿಕೊಂಡು ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಪ್ರಾರಂಭದಲ್ಲಿಯೇ ನಾನು ಶರಣುಗಳನ್ನು ಸಲ್ಲಿಸುತ್ತಾ, ಇಂದು ಒಂದು ವಿಷಯವನ್ನು ಚಿಂತನಕ್ಕೆ ತಾವೆಲ್ಲ ಅನುಭಾವಿಗಳು ನನಗೆ ತಿಳಿಸಿದಿರಿ, ಫೋನ್ ಮಾಡಿ ಇಂಥ ವಿಷಯದ ಕುರಿತು ಒಂದು ಚಿಂತನ ಸೂಕ್ತ ಆಗ್ತದ ಅಂತ. ಆ ಚಿಂತನ ಬಹುಶಃ ತಮ್ಮೆಲ್ಲರಿಗೂ ವೇದ್ಯ ಅದ. ಆದರೂ ಕೂಡ ಮತ್ತೆ ಎಲ್ಲರೂ ಕೂಡಿ ಅದನ್ನು ಮರುಚಿಂತನ ಮಾಡೋಣ. ಆ ದಿಶೆಯೊಳಗೆ ನಮ್ಮ ಶರಣರ ವಚನ ಆಧಾರಿತವಾಗಿ ಇರುವ ಅನುಭವದ ವಿಚಾರಗಳನ್ನು ಪರಸ್ಪರರು ಹಂಚಿಕೊಳ್ಳೋಣ ಅನ್ನುವ ಭಾವದಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಇದೊಂದು ಅನುಭವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಂದಿನ ವಚನ ಚಿಂತನ ಅಕ್ಕಂಬಳ ವಚನದೊಂದಿಗೆ ಪ್ರಾರಂಭ ಆದ. ಅದು ಕೂಡ ಈ ವಿಷಯಕ್ಕೆ ಸಂಬಂಧಿತ ವಚನವೇ ಹೌದು. ಲಿಂಗಾಯತ ಧರ್ಮದ ಆಚರಣೆಗಳ ಹಿನ್ನೆಲೆಯೊಳಗೆ ಆ ಶರಣೆ ಅಕ್ಕಮ್ಮ ಈ ವಚನದ ಮೂಲಕ ಹೇಳ್ತಾರೆ, ತಾ ವೃತಿಯಾಗಿ ಮಕ್ಕಳೆಂದು ಮಾಡದಿರ್ದಡೆ ಆ ವ್ರತಕ್ಕೆ ತಾನೇ ಹೊರಗು. ವ್ರತ ಅನ್ನುವ ಶಬ್ದ ನಮ್ಮ ಶರಣರ ಬಹುತೇಕ ಬಹಳಷ್ಟು ವಚನಗಳಲ್ಲಿ ಬಳಕೆ ಹಾಕುವಂಥ ಬಂದದರಿ. ಆದರೆ ಇಲ್ಲಿ ವ್ರತ ಅಂದರೆ ಯಾವುದು? ಭಾರತೀಯ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯೊಳಗೆ ವ್ರತ ಅನ್ನೋದನ್ನು ಭಿನ್ನ ಭಿನ್ನ ನೆಲೆಯೊಳಗೆ ಅರ್ಥ ಮಾಡ್ಕೊತ ಬಂದಿದ್ದಾರೆ. ಆದರೆ ಶರಣರು ವ್ರತ ಅಂತ ಶಬ್ದವನ್ನು ಬಳಸುವಾಗ ಇಲ್ಲಿ ಶರಣರು ತಮ್ಮ ತತ್ವದ ತಳಹದಿಯ ಮೇಲೆ ಆ ವ್ರತ ಅನ್ನೋದನ್ನು ಬಳಸಿಕೊಂಡು ಬಂದಾರೆ. ಈ ವ್ರತ ಅಂತನ್ನೋದು ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾತ್ರ ಆಚರಿಸದೆ ತನ್ನ ಮನೆಯಲ್ಲಿ ಇರುವಂತಹ ಸತಿ ಸುತರರೆಲ್ಲರಿಗೂ ಒಳಗೊಂಡು ಆ ವ್ರತಾಚರಣೆಯಲ್ಲಿ ಆತ ತೊಡಗಬೇಕು ಅನ್ನುವ ಸಂದೇಶ ಅಕ್ಕಮ್ಮ ಶರಣೆಯದು ಈ ವಚನದಲ್ಲಿ ಅದ. ಅದನ್ನು ಮುಂದುವರೆದು ಆ ತಾಯಿ ಹೇಳ್ತಾಳೆ, ತನ್ನಂಗ ಮನೋಭಾವಕರಣಗಳಲ್ಲಿ ಅಂತ ಶಬ್ದ ಬಳಸ್ತಾರೆ. ತ್ರಿಕರಣಗಳು ಅಂತ ಒಂದು ಕಡೆ ಉಲ್ಲೇಖ ಅದ ವಚನ ಸಾಹಿತ್ಯದಲ್ಲಿ, ಅಂತಃಕರಣಗಳು ಅಂತ ಒಂದು ಕಡೆ ಉಲ್ಲೇಖ ಬರ್ತದೆ. ಆದರೆ ಇಲ್ಲಿ ಬಳಕೆಯಾಗಿರೋದು ಅಂಗ ಮನ ಭಾವ ಶಬ್ದ ಬಳಕೆಯಾಗಿದೆ. ಅಂದರೆ ಇದು ತ್ರಿಕರಣಗಳು ಈ ವಚನದಲ್ಲಿ ಬಳಕೆಯಾಗಿರುವ ಒಂದು ಕರಣಗಳು ಅನ್ನೋದನ್ನು ನಾವು ಗಮನಿಸೋದಾದರೆ, ಅಂಗ ಮನ ಭಾವ ಕರಣಗಳಲ್ಲಿ
ಸಂಘದಲ್ಲಿ ಇದ್ದವರಿಗೆಲ್ಲಕ್ಕೂ ತನ್ನಂಗದ ವ್ರತವ ಮಾಡಬೇಕು. ತನ್ನಂಗದ ಅಂತಂದ್ರೆ ತಾನು ಅಂಗವಿಸಿಕೊಂಡಿರುವ ವ್ರತವನ್ನು. ನಾವು ಅಂಗವಿಸಿಕೊಳ್ಳುವ ವ್ರತಗಳು ಯಾವುದ್ರಪ್ಪ ಅಂದ್ರೆ 4. ಏನು? ಗುರು, ಲಿಂಗ, ಜಂಗಮ, ಪ್ರಸಾದ. ಇವಕ್ಕ ಚತುರ್ವಿಧ ಸಾರಾಯ ಸಂಪತ್ತು ಅಂತ ಶರಣರ ವಚನಗಳಲ್ಲಿ ಹೇಳ್ಯಾರ. ಚತುರ್ವಿಧ ಸಾರಾಯ ಸಂಪತ್ತು. ನಮ್ಮ ಸಂಪತ್ತು ನಿಜವಾಗಿ ಯಾವುದು ಅಂತಂದ್ರೆ ತನ್ನಂತರಂಗದಲ್ಲಿರುವ ಅರಿವು, ಆ ಅರಿವಿನ ಆಚರಣೆ, ಆ ಆಚರಣೆಯಿಂದ ಉಂಟಾದಂತಹ ಅನುಭವ, ಆ ಅನುಭವದಿಂದ ನಾವು ಪಡೆಯಬೇಕಾದಂತಹ ಸಂತೃಪ್ತಿ. ಇವಕ್ಕ ವ್ಯಕ್ತರೂಪವಾಗಿ, ಇವು ತತ್ವರೂಪದಲ್ಲಿ, ವ್ಯಕ್ತರೂಪದಲ್ಲಿ ಅರಿವಿನ ವ್ಯಕ್ತರೂಪ ಗುರುತತ್ವ. ಅರಿವಿನ ವ್ಯಕ್ತರೂಪ. ಅರಿವು ನಿರಾಕಾರಿ. ಅರಿವು ಕಾಣ್ತದೇನ್ರಿ? ಅರಿವು ಕಾಣೋದಿಲ್ಲ. ಅರಿವು ನಿರಾಕಾರ. ಆ ನಿರಾಕಾರ ಅರಿವನ್ನ ಅಂಗವಿಸಿಕೊಂಡ ಮನೆಯ ಯಜಮಾನ, ಈ ವಚನದ ಮೂಲಕ ನಾನು ಹೇಳೋದು, ಆ ಅರಿವನ್ನ ತನ್ನ ಅಂಗಕ್ಕೆ ಅಳವಡಿಸಿಕೊಂಡಿರುವ ಮನೆಯ ಯಜಮಾನ ಅದನ್ನ ತನ್ನ ಮನೆಯೊಳಗಿರುವ ಎಲ್ಲರಿಗೂ ಆ ಅರಿವನ್ನ ದಾಸೋಹ ಮಾಡ್ಬೇಕಲ್ರಿ. ಹೇಳೋದು ಅಂತಲ್ರಿ, ಇಲ್ಲಿ ದಾಸೋಹ ಮಾಡೋದು ಅಂತೀವಿ. ತನ್ನ ಅಂತರಂಗದ ಅರಿವು ಅದನ್ನ ವ್ಯಕ್ತರೂಪವಾಗಿ ಗುರುವಾಗಿ ದಾಸೋಹ ಮಾಡಬೇಕಾಗ್ತದ. ಆ ಅರಿವು ಆಚರಣೆಗೆ ಎಲ್ಲಿ ತಂದಾಗ ಅರಿವೇ ಲಿಂಗ ತತ್ವವಾಗಿ ಮಾರ್ಪಾಟಾಗ್ತದ. ಅದಕ್ಕೆ 2ನೇದು ಲಿಂಗ. ಆ ಲಿಂಗದ ಅನುಭವ ಏನು ಹೊರಹೊಮ್ತದ, ಅನುಭವವಾಗಿ ಹೊರಹೊಮ್ತದ, ಆ ಅನುಭವವೇ ಜಂಗಮ. ಈ ಅರಿವು, ಆಚಾರ, ಅನುಭವ, ಗುರು, ಲಿಂಗ, ಜಂಗಮ, ಈ 3 ತತ್ವಗಳ ಒಂದು ಪ್ರಸಾದ ರೂಪವಾಗಿ, ಇಟ್ಸ್ ಎ ಗ್ರೇಸ್ ಅಂತೀವಿ ನೋಡ್ರಿ, ಪ್ರಸಾದ ರೂಪವಾಗಿ ನಾವು ಸ್ವೀಕರಿಸ್ತೇವೆ. ಅದಕ್ಕೆ 4ನೆಯ ಒಂದು ಸ್ವರೂಪ ಅದು ಪ್ರಸಾದ ತತ್ವ. ಸೊ ಗುರು ತತ್ವ, ಲಿಂಗ ತತ್ವ, ಜಂಗಮ ತತ್ವ ಮತ್ತು ಪ್ರಸಾದ ತತ್ವ, ಇವು 4 ಪ್ರತಿಯೊಬ್ಬ ಭಕ್ತನ ನಿಜವಾದ ಸಂಪತ್ತು. ನಿಜವಾದ ಸಂಪತ್ತು ಗುರು, ಲಿಂಗ, ಜಂಗಮ, ಪ್ರಸಾದ ತತ್ವಗಳು. ಇವು ವ್ಯಕ್ತಿ ಅಂತ ಭಾವಿಸ್ಕೋಬಾರ್ದು, ಜಾತಿ ಅಂತ ಭಾವಿಸ್ಕೋಬಾರ್ದು. ಇವತ್ತು ಗುರು ಅನ್ನೋದು ಕುಲವಾಚಕವಾಗಿ, ಲಿಂಗ ಅನ್ನೋದು ಶಿಲೆವಾಚಕವಾಗಿ, ಜಂಗಮ ಅನ್ನೋದು ಜಾತಿವಾಚಕವಾಗಿ, ಪ್ರಸಾದ ಅನ್ನೋದು ಕೂಳಾಗಿ ಪರಿಣಮಿಸ್ಯವ್ರಿ. ಇದು ಅಲ್ಲ. ಇದು ಇವತ್ತು ವಿಕಾರಗೊಂಡವ. ಇವೆಲ್ಲವೂ ಕೂಡ ವಿಕೃತಗೊಂಡು ನಮ್ಮ ಕಣ್ಮುಂದೆ ನಾವು ಕಾಣುತ್ತೇವೆ. ಆದರೆ ನಿಜವಾದ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಭಕ್ತನೂ ಕೂಡ ತನ್ನಂತರಂಗದಲ್ಲಿರುವ ಅರಿವನ್ನು ಗುರುವಾಗಿಸಿಕೊಂಡು ಆ ಅರಿವಿನಿಂದ ಲಿಂಗ ತತ್ವವನ್ನು ಅರಿತು ಆಚರಣೆಯ ಮೂಲಕ ಆ ಲಿಂಗ ತತ್ವದ ಅನುಭವವನ್ನು ಜಂಗಮ ಸ್ವರೂಪದಲ್ಲಿ ಅನುಭವವಾದಾಗ ಜಂಗಮವಾಗ್ತದೆ. ಆವಾಗ ಏನು ಸಂತೃಪ್ತಿ ಉಂಟಾಗ್ತೈತಲ್ಲ ಅದು ಪ್ರಸಾದ ತತ್ವ. ಪ್ರಸಾದವೇ ಪರಬ್ರಹ್ಮ ನೋಡ ಅಂತಲೂ ಹೇಳ್ತಾರೆ. ಪ್ರಸಾದ ಅದು ಪರಿಣಾಮ ಸ್ವರೂಪ. ಸೊ ಇದನ್ನು ಮನೆಯ ಯಜಮಾನರಾದವರು ಮೊದಲ ಇದನ್ನು ಅಂಗವಿಸಿಕೊಳ್ಬೇಕು. ಇದನ್ನು ಅಂಗವಿಸಿಕೊಂಡ ನಂತರ ಅಲ್ಲಿ ಆ ತಾಯಿ ಹೇಳ್ತಾಳೆ, ತನ್ನಂಗ ಮನ ಭಾವ ಕರಣಗಳಲ್ಲಿ ಅಂತ ಶಬ್ದ ಬಳಸ್ತಾರೆ. ತನ್ನಂಗದ ಈ ಒಂದು ವ್ರತ ಇದನ್ನು ಮನೆಯ ಬಳಗದವರಿಗೆಲ್ಲ ಆಚರಣೆಯಲ್ಲಿ ತರುವಂತೆ ಮಾಡಬೇಕು. ಅದಕ್ಕೆ ಗುರು ವ್ರತ, ಲಿಂಗ ವ್ರತ, ಜಂಗಮ ವ್ರತ, ಪ್ರಸಾದ ವ್ರತ. ಪ್ರಸಾದಕ್ಕಲ್ಲದೆ ಬೈದೆರೆಯನು ಅಂತ ಒಂದು ವಚನದಾಗ ಶಬ್ದ ಬರ್ತದೆ. ಪ್ರಸಾದಕ್ಕಲ್ಲದೆ ಬೈದೆರೆಯನು ಅಂದರೆ ಗುರು ಅಂದರೆ ಸದ್ಗುರು ತತ್ವ. ಅದು ಎಲ್ಲರೂ ಗುರು ಆಗಕ್ಕಾಗೋದಿಲ್ರಿ. ಅದಕ್ಕೆ ಒಂದು ಕಡೆ ತತ್ವಜ್ಞಾನದಾಗ ಒಂದು ಮಾತು ಬರ್ತದ, ಟೀಚರ್ ಈಸ್ ಒನ್ ಹೂ ಟೀಚಸ್ ದಿ ನಾಲೆಜ್, ಮಾಸ್ಟರ್ ಈಸ್ ಒನ್ ಹೂ ಪ್ರಾಕ್ಟೀಸ್ ದಿ ನಾಲೆಜ್ ಅಂತ ಹೇಳ್ತಾರೆ. ಬರೀ ಉಪದೇಶ ಮಾಡಿದ ಮಾತ್ರಕ್ಕೆ ಆತ ಬೋಧಕ. ಉಪದೇಶ ಮಾಡಿದಾಗ ಆತ ಬರೀ ಬೋಧಕ. ಆದರೆ ತಾನು ಏನು ಉಪದೇಶ ಮಾಡ್ತಾನಲ್ಲ ಅದನ್ನು ಮೊದಲು ತನ್ನ ಆಚರಣೆಯಲ್ಲಿ ತಂದುಕೊಂಡು ಆತ ತಿಳಿಸಿದ್ರೆ ಅವನು ನಿಜವಾದ ಮಾಸ್ಟರ್. ಟೀಚರ್ ಈಸ್ ಒನ್ ಹೂ ಟೀಚಸ್ ದಿ ನಾಲೆಜ್,
ಮಾಸ್ಟರ್ ಈಸ್ ಒನ್ ಹೂ ಪ್ರಾಕ್ಟೀಸ್ ದಿ ನಾಲೆಜ್. ಮಾಸ್ಟರ್ ಅಂದ್ರೆ ಸದ್ಗುರು, ಟೀಚರ್ ಅಂದ್ರೆ ಬರೀ ಗುರು ರೀ. ಶರಣರ ವಚನದೊಳಗೆ ಭಾಳ ಕಡೆ ಸದ್ಗುರುವಿನ ಉಪದೇಶದಿಂದ ಅಂತ ಶಬ್ದ ಬಳಕೆ ಆಗ್ತದೆ ರೀ. ಈ ಸದ್ಗುರು ಉಪದೇಶ ಅಂದ್ರೆ ಸತ್ಯದ ತನ್ನಂತರಂಗದಲ್ಲಿರುವ ಸತ್ ಚೈತನ್ಯದ ಅರಿವನ್ನ ಅಂಗವಿಸಿಕೊಂಡು ಆಚರಣೆಗೆ ತಂದಾತನೇ ಸದ್ಗುರು. ಅಂತಪ್ಪ ಸದ್ಗುರು ಯಾರು ಅಂದರೆ ಸಂಗನ ಬಸವಣ್ಣ ಅಂತ ಶರಣರು ಹೇಳ್ತಾರೆ. ಶರಣ ಸಂಕುಲದೊಳಗ ಸದ್ಗುರು ಸಂಗನ ಬಸವಣ್ಣನ ಆಚರಣೆಯ ವಿವರವ ಕಂಡು ಆನು ಧನ್ಯನಾದೇನಯ್ಯ. ಸದ್ಗುರು ಸಂಗನ ಬಸವಣ್ಣನ ಆಚರಣೆಯ ವಿವರವ ಕಂಡು ನಾನು ಧನ್ಯನಾದೆ ಅಂತ ಶರಣರು ಹೇಳ್ತಾರೆ. ಇಂತಹ ಆಚರಣೆಯ ವಿವರವ ಕಂಡು ನಾನು ವಿಚಾರ ಪತ್ನಿಯಾದೇನಯ್ಯ ಸಂಗಯ್ಯ ಅಂತ ನೀಲಂತಾಯಿಯವರು ಹೇಳ್ತಾರೆ. ಹೀಗೆ ಶರಣ ಸಂಕುಲದಲ್ಲಿ ಶರಣರೆಲ್ಲರಿಗೂ ಮಾದರಿ ಯಾರು ಅಂದರೆ ಗುರು ಬಸವಣ್ಣನವರೇ, ಸದ್ಗುರು ಬಸವಣ್ಣ. ಕಾರಣ ಅಂದರೆ ಬಸವಣ್ಣನವರನ್ನು ಯಾಕೆ ಆದರ್ಶವಾಗಿ ಎಲ್ಲ ಶರಣ ಸಂಕುಲ, ನಾನು ಹೇಳೋದು ಪ್ರಭುದೇವರು ಮೊದಲುಗೊಂಡು, ಪ್ರಭುದೇವರೇನು ಸಾಮಾನ್ಯ ವ್ಯಕ್ತಿ ಅಲ್ರಿ, ಭಾಳ ಉನ್ನತ ನಿಲುವಿನ ವ್ಯಕ್ತಿ. ಬನವಸೆ ನಾಡಿನಿಂದ ಯೌವನದೊಳಗೆ ನಾಡು ತೊರೆದು ಹಿಮಾಲಯ ಪರ್ವತ ಶ್ರೇಣಿಗೆ ಹೋಗಿ ಅಖಂಡ 40-50 ವರ್ಷಗಳ ಕಾಲ ಯೋಗ ಸಾಧನೆಗೈದು ಸಾವಿರಾರು ಜನ ಯೋಗ ಸಿದ್ಧರಿಗೆ ಗುರುವಾಗಿ ವ್ಯೋಮಕಾಯ ಸಿದ್ಧಿಯನ್ನು ಸಾಧಿಸಿಕೊಂಡು ಬಂದಂತಹ ಅಲ್ಲಮ ಪ್ರಭು ಆ ಹಿಮಾಲಯ ಪರ್ವತ ಶ್ರೇಣಿಯಿಂದ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಸವಣ್ಣನವರ ಮಹಾಮನೆಯ ಬಾಗಿಲಿಗೆ ಇನ್ನೊಬ್ಬ ಯೋಗಿ ಸಿದ್ಧರಾಮರನ್ನ ಕರೆದುಕೊಂಡು ಬಂದು ಬಸವಣ್ಣನವರ ಮಹಾಮನೆಯ ಬಾಗಿಲಲ್ಲಿ ನಿಂತು ಪ್ರಭುದೇವರು ಬೇಡೋದು ಒಂದು ಭಿಕ್ಷೆಯನ್ನು. ಬಸವಣ್ಣನವರ ಮಹಾಮನೆಯ ಬಾಗಿಲಲ್ಲಿ ಬಂದು ನಿಂತು ಆ ಬಸವ ಮಹಾಮನೆಗೆ ಮುಂದೆ ನಿಂತು ಒಳಗೆ ಬಸವಣ್ಣವರದಾರ, ಗಂಗಾಂಬಿಕೆ ನೀಲಾಂಬಿಕೆ ತಾಯಿಗಳಿದ್ದಾರೆ, ಅಕ್ಕನಾಗಮ್ಮನವರದಾರ, ಚನ್ನಬಸವಣ್ಣದಾರ. ಮಹಾಮನೆಯೊಳಗೆ ಇನ್ನೂ ಅನೇಕ ಶರಣ ಸಂಕುಲ ಇದೆ. ಆದರೆ ಅಲ್ಲಮ ಪ್ರಭುಗಳು ಸಿದ್ಧರಾಮರನ್ನು ಕರ್ಕೊಂಡು ಮನೆ ಬಾಗಿಲಿಗೆ ಬಂದು ನಿಂತು ಏನು ಕೇಳ್ತಾರೋ, ಗುಹೇಶ್ವರನ ಶರಣ ಬಂದಿಹೇನು ಭಕ್ತಿ ಭಿಕ್ಷವ ನಿಕ್ಕೈ ಸಂಗನ ಬಸವಣ್ಣ. ಗುಹೇಶ್ವರನ ಶರಣ ನಾನು, ಅಲ್ಲಮ್ಮ ಬಂದು ನಿನ್ನ ಮನೆಯ ಬಾಗಿಲಲ್ಲಿ ನಿಂತೀನಪ್ಪ, ನಾನು ಏನು ಬೇಡಾಕ ಬಂದೀನಿ ನಿನ್ನ ಹತ್ರ ಅಂದ್ರೆ ಭಕ್ತಿ ಭಿಕ್ಷವ ನಿಕ್ಕೈ ಸಂಗನ ಬಸವಣ್ಣ. ನನಗೆ ನೀನು ಭಕ್ತಿ ಭಿಕ್ಷೆ ನೀಡಬೇಕಪ್ಪ. ನೀ ಭಕ್ತಿ ಭಿಕ್ಷೆ ನೀಡಿದಿ ಅಂದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದ ಅಂತಾರ ಅಲ್ಲವ ಪ್ರಭುಗಳು. ಮತ್ತು ಇಲ್ಲಿ ತನ ಅವರೇನು ಸಾಮಾನ್ಯ ಸಾಧನೆ ಮಾಡಿದ್ರೇನ್ರಿ? ಅವರಾಗಲಿ ಸಿದ್ಧರಾಮ ಶಿವಯೋಗಿಗಳಾಗಲಿ ಅವರಿಬ್ಬರು ಹಠಯೋಗ ಸಿದ್ಧರು. ಸಿದ್ಧರಾಮ ಹಠಯೋಗ ಸಿದ್ಧನಾದರೆ ಅಲ್ಲಮ ಪ್ರಭು ವ್ಯೋಮಕಾಯ ಸಿದ್ಧ. ಅಂತಹ ಇಬ್ಬರು ಬಹುದೊಡ್ಡ ಮಹಾಯೋಗಿಗಳು, 12ನೇ ಶತಮಾನದ ಈ ದೇಶದ ಮಹಾನ್ ಯೋಗಿಗಳು. ಒಬ್ಬರು ಉತ್ತರ ಭಾರತದ ಹಿಮಾಲಯ ಪರ್ವತದಲ್ಲಿ ಯೋಗಿಗಳಿಗೆಲ್ಲ ಗುರುವಾಗಿದ್ದರೆ, ಇನ್ನೊಬ್ಬರು ದಕ್ಷಿಣ ಭಾರತದ ಶ್ರೀಶೈಲ ತ್ರಿಕೂಟ ಪರ್ವತದಲ್ಲಿ ಯೋಗ ಸಾಧನೆ ಮಾಡಿ ಹಠಯೋಗಿ ಎನ್ನಿಸಿಕೊಂಡವರು ಸಿದ್ಧರಾಮ. ಇಬ್ಬರು ಮಹಾನ್ ಯೋಗಿಗಳು ಬಂದು ಬಸವಣ್ಣನವರ ಮಹಾಮನೆಯ ಬಾಗಿಲಲ್ಲಿ ನಿಂದು ಭಕ್ತಿ ಭಿಕ್ಷೆ ಬೇಡ್ತಾರ ಅಂದ್ರೆ ಬಸವಣ್ಣನ ಭಕ್ತಿಯ ಮಹತಿ ಏನಿದ್ದಿರಬಹುದು, ಎಷ್ಟೊಂದು ಮಹತ್ವ ಇದ್ದಿರಬಹುದು. ಅವಾಗ ಬಸವಣ್ಣವರು ಬಾಗಿದ ತಲೆ ಮುಗಿದ ಕೈಯಾಗಿ ವಿನಯದಿಂದ ಬಂದು ನಿಂತು ಹೇಳ್ತಾರ, ಎನ್ನಲ್ಲಿ ಭಕ್ತಿಯ ಸಾಸಿವೆಯ ಷಡ್ಭಾಗದ ಇನಿತಿಲ್ಲ. ಸಾಸಿವೆ ಕಾಳಿನೊಳಗ್ರಿ 6 ತುಕಡಿ ಮಾಡಿದ್ರೆ, ಷಡ್ಭಾಗ ಮಾಡಿದ್ರೆ, ಆದರೆ ಮೊದಲ ಸಾಸಿವೆ ಕಾಳು ಚಿಕ್ಕದು. ಚಿಕ್ಕ ಸಾಸಿವೆ ಕಾಳನ್ನು 6 ಭಾಗ ಮಾಡಿ 1 ಭಾಗ ತೋರಿಸಿದ್ರೆ ಅಷ್ಟು ಸಹಿತ ನನ್ನಲ್ಲಿ ಭಕ್ತಿ ಇಲ್ಲ. ಇನ್ನು ಅಲ್ಲಮ ಪ್ರಭುವೇ ನಿನಗೆ ನಾ ಏನು ಭಕ್ತಿ ನೀಡಲಪ್ಪ ಅಂತಾರ್ರಿ ಅವರು. ಅಷ್ಟೂ ಕೂಡ ಭಕ್ತಿಯ ಒಂದು ಅಂಶ ಇಲ್ಲ ಅಂತ ಹೇಳ್ತಾರೆ, ಅದು ಅವ್ರ ವಿನಯ. ಅವಾಗ ಬಸವಣ್ಣನವ್ರು ಹೇಳ್ತಾರೆ, ನನ್ನಲ್ಲಿ ಅಷ್ಟು ಇಲ್ಲ, ಆದರೂ ನನ್ನೊಳಗೆ ಒಂದು ಭಕ್ತಿ ಅದ. ಹೆಂಗದ ಅಂದ್ರೆ
ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಿಮಯ್ಯನ ಮನೆಯಲ್ಲೂ ಬೇಡಿದೆ. ಸರ್ವ ಪುರಾತರು ನೆರೆದು ಎನಗೆ ಭಕ್ತಿ ಭಿಕ್ಷವ ನಿತ್ಯರಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತಾರ್ರಿ. ಎಲ್ಲ ಶರಣರು, ಅನುಭಾವ ವೃದ್ಧರು, ವಯೋವೃದ್ಧರು, ಅವರೆಲ್ಲರೂ ಕೂಡ ಕಕ್ಕಯ್ಯ, ಚೆನ್ನಯ್ಯ, ದಾಸಿಮಯ್ಯನವರು ಎಲ್ಲ ವಯೋವೃದ್ಧ, ಅನುಭಾವ ವೃದ್ಧ ಶರಣರು. ಅಂತ ಹಿರಿಯ ಅನುಭಾವಿ ಶರಣರೆಲ್ಲರೂ ನನಗೆ ತಮ್ಮ ಹೃದಯದೊಳಗಿರುವ ಆ ಭಕ್ತಿಯನ್ನು ನನಗೆ ಧಾರೆ ಎರ್ದಾರ ಅಂತ ತಿಳಿದು ನನ್ನ ಹೃದಯ ಪಾತ್ರೆ ತುಂಬಿದೆ ಅಂತ ಹೇಳ್ತಾರೆ. ಇಂತಹ ಒಂದು ಅಪ್ಪ ಬಸವಣ್ಣನವರಲ್ಲಿರುವ ವಿನಯ, ಅದಕ್ಕೆ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಅಂತ ಯಾಕೆ ಗೌರವ ಕೊಟ್ಟರು? ಭಕ್ತಿಯ ಮೂಲ ಪುರುಷ ಬಸವಣ್ಣ ಅಂತ ಹೇಳ್ತಾರೆ. ಬಸವಂ ಭಕ್ತಿಗೆ ಮೂಲಂ ಅಂತ ಯಾರು ನಮ್ಮ ಕವಿ ಪಾಲ್ಕುರಿಕೆ ಸೋಮನಾಥ, ಆಂಧ್ರದ ಕವಿ, ಅಲ್ಲಿ ಅವರು ಸ್ತುತಿ ಮಾಡ್ತಾರೆ. ಬಸವ ಪುರಾಣವು ಮೊಟ್ಟ ಮೊದಲು ಬಸವಣ್ಣನವರ ಕುರಿತು ಬಂದ ಚರಿತ್ರೆ, ಕಲ್ಯಾಣ ಕ್ರಾಂತಿಯ ತರುವಾಯ ಬಂದ ಮೊದಲ ಚರಿತ್ರೆ, ಅದು ತೆಲುಗಿನಲ್ಲೇ ಬಂದದ್ರಿ ಬಸವ ಪುರಾಣವು. 12ನೇ ಶತಮಾನ ಮುಗಿಯೋದ್ರೊಳಗೆ ಬಂದಂಥ ಮಹಾಕಾವ್ಯ ಅದು. ಅವರು ಸ್ತುತಿ ಮಾಡ್ತಾರೆ ಬಸವಂ ಭಕ್ತಿಗೆ ಮೂಲ. ಹಂಗಾರೆ ಬಸವಣ್ಣನವ್ರಿಗಿಂತ ಮೊದಲು ಸಾವಿರಾರು ವರ್ಷಗಳ ಪ್ರಾಚೀನ ಪರಂಪರೆಯ, ಸನಾತನ ಪರಂಪರೆಯ ಈ ದೇಶದೊಳಗೆ ಭಕ್ತಿನೇ ಇರಲಿಲ್ಲೇನು, ಭಕ್ತರ ಇರಲಿಲ್ಲೇನು? ಬಸವಣ್ಣನವರಿಗೆ ಯಾಕೆ ಬಸವಂ ಭಕ್ತಿಗೆ ಮೂಲಂ ಅಂತಂದ್ರಿ? ಮುಂಚಿನವರ ಭಕ್ತಿಗೂ ಬಸವಣ್ಣನವರ ಭಕ್ತಿ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಐತ್ರಿ. ಇದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೇವೆ, ನಾವು ಫೇಲ್ಯೂರ್ ಆಗಿದ್ದೇವೆ. ಇದನ್ನು ಅರಿತುಕೊಳ್ಳದ ಕಾರಣ ನಾವೆಲ್ಲ ಮಿಶ್ರ ಶೈವರಾಗಿ ಹರಿದಂಚುವುದಿವಿ. ನಾವ್ಯಾರು ಶುದ್ಧ ಲಿಂಗ ಭಕ್ತರಾಗಿ, ಲಿಂಗ ತತ್ವದ ಅನುಯಾಯಿಗಳಾಗಿ ಇವತ್ತು ಉಳ್ಕೊಂಡಿವೇನ್ರಿ? ನಮ್ಮ ಅಂತರಂಗವನ್ನು ನಾವೇ ನಿರೀಕ್ಷಣೆ ಮಾಡ್ಕೋಬೇಕು. ಇಂಟ್ರಾಸ್ಪೆಕ್ಷನ್ ಅಂತೀವಲ್ರಿ, ನಮ್ಮ ಅಂತರಂಗವನ್ನು ನಾವೇ ನೋಡ್ಕೋಬೇಕಾಗಿದೆ, ಕೇಳ್ಕೋಬೇಕಾಗ್ಯದ. ನಾವು ನಿಜವಾಗಿ ಶುದ್ಧ ಲಿಂಗವಂತರಾಗಿ ನಮ್ಮ ಆಚಾರ ವಿಚಾರಗಳು ಉಳ್ಕೊಂಡವೇನು ನಮ್ಮ ಬದುಕಿನೊಳಗೆ? ಅದು ವ್ಯಕ್ತಿಯ ಬದುಕಾಗಿರ್ಬೋದು, ಕುಟುಂಬದ ಬದುಕಾಗಿರ್ಬೋದು. ಸೊ ವ್ಯಕ್ತಿಗಳು ಕೂಡಿದ್ದು ಕುಟುಂಬವಾದರೆ, ಕುಟುಂಬಗಳು ಸೇರಿದ್ದೇ ಸಮಾಜ. ಇದು ಇವತ್ತು ನಾವು ಅರಿತುಕೊಳ್ಬೇಕಾಗ್ಯದ. ಅದಕ್ಕೆ ಇಲ್ಲಿ ಬಸವಂ ಭಕ್ತಿಗೆ ಮೂಲಂ ಯಾಕಂದ್ರು, ಬಸವ ಪೂರ್ವದಲ್ಲಿ ಭಕ್ತರು ಇರಲಿಲ್ಲ ಅಂತಲ್ಲ, ಸಾವಿರಾರು ವರ್ಷಗಳಿಂದ ಭಕ್ತರ ಪರಂಪರೆ ಅದ. ಆದರೆ ಬಸವಣ್ಣನವರ ಭಕ್ತಿಗೂ ಮುನ್ನಿನವರ ಭಕ್ತಿಗೂ ವ್ಯತ್ಯಾಸ ಅದ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ ಅಂತಾರೆ ನೋಡ್ರಿ ವಚನದೊಳಗೆ. ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ. ಮುಂದಿನ ಭಕ್ತರು ಪುರಾತನರು ಅಂತ ಕರೀತಾರೆ ನೋಡ್ರಿ. ಅದು ವಿಶೇಷವಾಗಿ ಕರ್ನಾಟಕದೊಳಗೆ ತ್ರಿಷಷ್ಟಿ ಪುರಾತನರು ಅನ್ನೋ ಶಬ್ದ ಬಳಕೆ ಅದ. ಅವರು ವಾಸ್ತವಿಕವಾಗಿ ತಮಿಳುನಾಡಿನ ಪುರಾತನರು ಅವರೆಲ್ಲ. ಆದರೆ ಕರ್ನಾಟಕದಲ್ಲಿ ಅವರ ಪ್ರಭಾವ ಉಂಟಾಗ್ಯದ, ತಪ್ಪಂತಲ್ಲ ನಾನು ಹೇಳೋದು. ಇದೊಂದು ಪ್ರಭಾವ ಸಾವಿರಾರು ವರ್ಷಗಳಿಂದ ಸಾಕೊಂಡು ಬಂದದ್ರಿ. ಬಸವಣ್ಣನವರು ವಚನದಾಗೂ ಕಾಣ್ತೀವಲ್ಲ, ಹರನೆ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ, ಕೂಡಲ ಸಂಗನ ಮಹಾಮನೆಯಲ್ಲಿ ಧರ್ಮ ಸಂತಾನ ಭಂಡಾರಿ ಬಸವಣ್ಣನು ಅಂತ ಹೇಳ್ಕೊಂಡಾರ. ಕೂಡಲ ಸಂಗನ ಮಹಾಮನೆ ಇದು ಇಡೀ ಮರ್ತ್ಯಲೋಕ. ಈ ಮರ್ತ್ಯಲೋಕ ಅನ್ನುವ ಕೂಡಲ ಸಂಗನ ಮಹಾಮನೆ, ಇದರೊಳಗೆ ನಾನು ಧರ್ಮ ಸಂತಾನ. ಎಲ್ಲರೂ ನಾವು ಪಿತೃ ಸಂತಾನ, ಮಾತೃ ಸಂತಾನ ಅಂತ ಕರ್ಕಂತೀವ್ರಿ. ಆದರೆ ಎಲ್ಲೆಲ್ಲಿಯೂ ಬಸವಣ್ಣನವರು ತಮ್ಮ ಒಂದು ವಚನದೊಳಗೂ ತಮ್ಮ ಅವ್ವಾಪನ ಹೆಸರು ಹೇಳ್ಕೊಂಡಿಲ್ಲ, ಒಂದು ವಚನದಾಗೂ ಹೇಳ್ಕೊಂಡಿಲ್ಲ. ಕಾರಣ ಏನು ಅಂದರೆ ಅವರು ಧರ್ಮ ಸಂತಾನ ಅಂತ ಹೇಳ್ಕೊಂಡ್ರು. ಅದಕ್ಕೆ ನಾವು ಇದನ್ನು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕು. ಧರ್ಮ ಸಂತಾನ ಅಂತಂದರೆ ಸಂಸ್ಕಾರದಿಂದ ಒಂದು ಪರಂಪರೆ ಪ್ರಾರಂಭ ಆಗ್ತದೆ. ಅದನ್ನು ಇಲ್ಲಿ ಹೇಳ್ತಾರೆ. ಚೆನ್ನಯ್ಯ, ಕಕ್ಕಯ್ಯ, ದಾಸಿಮಯ್ಯನಂಥ ಹಿರಿಯ ಅನುಭಾವಿಗಳು ಅನುಭವ ಮಂಟಪದಲ್ಲಿದ್ದರು. ಅವರೆಲ್ಲ ವೃದ್ಧಾಪ್ಯಾವಸ್ಥೆಯಲ್ಲಿ ಅನುಭವ ಮಂಟಪಕ್ಕೆ ಬಂದವರು. ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದಾಗ ಇವರೆಲ್ಲ ವಯೋವೃದ್ಧರೆಲ್ಲ
ಚರಜಂಗಮರ ಮೂಲಕ ಅನುಭವ ಮಂಟಪದ ಕೀರ್ತಿ ವಾರ್ತೆ ಇಡೀ ದೇಶದುದ್ದಗಲಕ್ಕೂ ಹಬ್ಬಿತ್ರಿ. ಕಾಶ್ಮೀರದ ತುದಿಯವರೆಗೂ ಹಬ್ಬಿತ್ತು ಅಂತ ನಾವೆಲ್ಲ ಕೇಳಿದ್ದೀವಲ್ರಿ. ಮಹಾದೇವ ಭೂಪಾಲ, ಮಹಾದೇವಿ ರಾಣಿ, ಆಮೇಲೆ ಯುವರಾಣಿ ನಿಜದೇವಿ ಬಂದು ಬಂತಾದೇವಿ ಅಂತ ಶರಣೆ ಬಂತಾದೇವಿ ಆದ್ಲು. ಇವರು 3 ಜನ ಇವತ್ತು ನಮ್ಮ ಉಲ್ಲೇಖ ಸಿಗ್ತಾರೆ ಕಾಶ್ಮೀರ ಪ್ರಾಂತದವರು. ಅಲ್ಲಿಯ ವಿದ್ವಾಂಸರಿಗೆ, ಅಲ್ಲಿಯ ಪಂಡಿತರಿಗೆ, ಜ್ಞಾನಿಗಳಿಗೆಲ್ಲ ಅರವಿಂದ ಜತ್ತಿಯವರು ನಾವು ವಿನಂತಿ ಮಾಡ್ಕೊಂಡಿವಿ, ನಮ್ಮ 3 ಜನ ಶರಣೆಯರು ಅನುಭವ ಮಂಟಪಕ್ಕೆ ನಿಮ್ಮ ಪ್ರಾಂತದಿಂದ, ಕಾಶ್ಮೀರ ಪ್ರಾಂತದಿಂದ, ಶ್ರೀನಗರ ಭಾಗದಿಂದ ಬಂದಾರು ಅಂತ ನಮಗಡೆ ಉಲ್ಲೇಖ ಅದಾವ. ನಿಮ್ಮ ಕಾಶ್ಮೀರ ರಾಜ್ಯದ ಇತಿಹಾಸದೊಳಗ ಅಥವಾ ಶಾಸನಗಳಲ್ಲಿ, ಕಾವ್ಯಗಳಲ್ಲಿ ಏನಾದರೂ ಇದ್ರ ಬಗ್ಗೆ ದಾಖಲೆಗಳು, ಉಲ್ಲೇಖಗಳು, ಸ್ಮಾರಕ ಇದ್ರೆ ಸ್ವಲ್ಪ ದಯವಿಟ್ಟು ನೀವು ಅಧ್ಯಯನ ಮಾಡಿರಿ, ಸಂಶೋಧನೆ ಮಾಡಿರಿ. ಅವಾಗ ನಮಗೂ ಕೂಡ ಒಂದು ಅಭಿಮಾನ, ನಮ್ಮ ಶರಣರು ಹುಟ್ಟಿದ್ದು ಇಂಥ ಊರು ಐತಪ್ಪ ಇವತ್ತಿಗೂ ಅಂತ ನಮ್ಮ ನಾಡಿನಲ್ಲಿ ಹೋಗಿ ನಾವು ಹೇಳಕ್ಕೆ ಅನುಕೂಲ ಆಗ್ತದಂತ ನಿನ್ನೆ ಅವರಿಗೆ ವಿನಂತಿ ಮಾಡ್ಕೊಂಡು ಬಂದೀವ್ರಿ. ಅಂದರೆ ಕಾಶ್ಮೀರ ಹಿಡ್ಕೊಂಡು ನಮ್ಮ ಕೇರಳದವರೆಗೂ ಶರಣೆಯರೆಲ್ಲ ಇತ್ತ ಅಫಘಾನಿಸ್ತಾನ, ಗಾಂಧಾರ ಅಂತಿದ್ರು ಅಂದು, ಇತ್ತ ಬ್ರಹ್ಮದೇಶ, ಇವತ್ತು ಮಯನ್ಮಾರ್ ಅಂತ ದೇಶ. ಸೊ ಇಡೀ ಈ ಒಂದು ಜಂಬೂ ದ್ವೀಪ ಅನಿಸಿದಂತಹ ಈ ದೇಶದ ಭೂಪ್ರದೇಶದ ಎಲ್ಲೆಡೆಯಿಂದ ಶರಣೆಯರು ಅನುಭವ ಮಂಟಪಕ್ಕೆ ಬಂದ್ರಲ್ಲ, ಅಲ್ಲಿ ಗುರು ಬಸವಣ್ಣನವರ ಒಂದು ಭಕ್ತಿಯ ಶಕ್ತಿ ಎಲ್ಲರನ್ನೂ ಆಕರ್ಷಣೆ ಮಾಡ್ತು ನೋಡ್ರಿ, ಎಳ್ಕೊಂಡು ಬಂತು. ಭಕ್ತಿಯೊಳಗೆ ಅಂಥ ಒಂದು ಅದ್ಭುತವಾದ ಶಕ್ತಿ ಅದ ರೀ. ಭಕ್ತಿ ಇಲ್ಲದೆ ಹೋದ್ರೆ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಎಂದಾರು ನೋಡ್ರಿ ಅಪ್ಪ ಬಸವಣ್ಣನವರು. ಭಕ್ತಿ ಅನ್ನೋದು ಪೃಥ್ವಿ ತತ್ವಕ್ಕೆ ಯಾಕೆ ಹೋಲಿಸ್ತಾರೋ ಅಂದರೆ, ಈ ಭೂತತ್ವದಿಂದನೇ ಎಲ್ಲ ಜೀವ ವಿಕಾಸಗಳು, ಸಸ್ಯ ಪ್ರಾಣಿ ಪ್ರಪಂಚ ಎಲ್ಲವೂ ಈ ಭೂತತ್ವದಿಂದನೇ ಹೊರಹೊಮ್ಮಿ ಇವತ್ತು ಬದುಕ್ಯಾವಲ್ರಿ. ಮೂಲದಲ್ಲಿ ಆ ಪರಮ ಚೈತನ್ಯದ ಚಿದಂಶಿಕವಾಗಿಯೇ ಬೆಳೆದು ಬಂದಿದ್ರೂ ಕೂಡ ಪೃಥ್ವಿ ತತ್ವವನ್ನು ಮರೆಯೋಕ್ಕಾಗೋದಿಲ್ಲ. ಅದಕ್ಕೆ ಈ ಪೃಥ್ವಿ ತತ್ವದ ಮೂಲಕವೇ ಬೆಳೆಯುವ ಎಲ್ಲ ಪ್ರಸಾದವನ್ನು ಸ್ವೀಕರಿಸಿಯೇ ಎಲ್ಲ ಸಕಲ ಜೀವರಾಶಿಗಳೆಲ್ಲರೂ ಬದುಕ್ತಾ ಇದ್ದಾವೆ. ಅದಕ್ಕೆ ಭಕ್ತಿ ಅನ್ನೋದು ಪೃಥ್ವಿ ಸ್ವರೂಪದಲ್ಲಿನೇ ಬಳಕೆಯಾಗ್ಯದ. ಈ ಭಕ್ತಿಯ ಮೂಲ ಪುರುಷ ಅಂದರೆ ಬಸವಣ್ಣ. ಬಸವಣ್ಣನವರ ಭಕ್ತಿಗೂ ಪೂರ್ವದವರ ಭಕ್ತಿಗೂ ವ್ಯತ್ಯಾಸ ಅಂದ್ರೆ ಅವ್ರದ್ದು ಭಯದ ಭಕ್ತಿ ಇತ್ತು. ಶಿವ ಮಾನವಾಕಾರವನ್ನು ಧರಿಸಿ ಆ ಭಕ್ತರ ಪರೀಕ್ಷೆಗೆ ಬರ್ತಿದ್ನಂತ. ಬಂದಾಗ ಸಿರಿಯಾಳ ಚೆಂಗಳೇರಿಗೆ ಏನು ಬೇಡ್ದಾರಿ, ನಿಮ್ಮ ಮಗನ ತುಂಡರಿಸಿ ಮಾಂಸದ ಆಹಾರ ಮಾಡಿ ಬಡಿಸುವನ್ನಂತ್ರಿ. ಹಂಗ ಮಾಡಿದ್ರಂತ. ಮತ್ತು ಅದು ಮೂಢ ಭಕ್ತಿ ಅಲ್ಲೇನ್ರಿ ಅದು. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಬಸವಣ್ಣನ ಭಕ್ತಿ ಎಂಥದ್ದು ಅಂತ ಸಕಲ ಶರಣಗಳಿಗೂ ಪ್ರಭುದೇವರು ಪರಿಚಯಿಸ್ತಾರೆ. ಬಸವಣ್ಣನವರ ಭಕ್ತಿ ಭಿಕ್ಷೆ ಯಾಕೆ ನಾ ಬೇಡಾಕೆ ಬಂದೀನಿ ಅನ್ನೋದಕ್ಕೂ ಹೇಳ್ತಾರೆ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಪ್ಪ, ಬಸವಣ್ಣವ್ರ ಭಕ್ತಿ ಎಂಥದ್ದು ಅಂದರೆ ಸಿರಿಯಾಳ ಚೆಂಗಳೆಯರಂತೆ ಶಿಶುವಧೆಯ ಮಾಡಿದವನಲ್ಲ ಬಸವಣ್ಣ. ಸಿರಿಯಾಳ ಚೆಂಗಳೆಯರು ಶಿಶುವಧೆಯನ್ನು ಮಾಡಿ ಭಕ್ತಿ ತೋರಿಸಿದ್ರಲ್ಲ, ಹಂಗೆ ಮಾಡಿದವಲ್ಲ ಬಸವಣ್ಣ. ಇನ್ನೊಂದು ಕಡೆ ಉಲ್ಲೇಖ ಬರ್ತದ್ರಿ, ಸಿರಿಯಾಳ ಚೆಂಗಳೆಯರು ತಮ್ಮ ಮಗನನಿತ್ತರಲ್ಲದೆ ತಮ್ಮ ನೀಯಲಿಲ್ಲ, ಇದೇ ಥರ ಭಕ್ತಿಯಯ್ಯ. ನೋಡ್ರಿ ಹೆಂಗಂದ್ರೆ, ತಮ್ಮ ಮಗನನ್ನು ಅರ್ಪಿಸಿದ್ರು, ಆದ್ರೆ ತಮ್ಮನ್ನ ಅರ್ಪಿಸ್ಕೊಳ್ಬೇಕಾಗಿತ್ತಲ್ಲ. ನಮ್ಮಿಂದ ಭಿನ್ನವಾದ ವಸ್ತುಗಳನ್ನು ಅರ್ಪಿಸೋದು ನಿಜವಾದ ಭಕ್ತಿ ಅಲ್ಲ. ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ಳೋದು ಏನದು ನೋಡ್ರಿ, ಅದು ನಿಜವಾದ ಭಕ್ತಿ. ಹೀಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ ವ್ಯಕ್ತಿ ಯಾರು ಅಂದರೆ ಅದೊಂದು ಬಸವ. ಅದಕ್ಕೆ ಬಸವ ಅಂದ್ರೆ ಒಂದು ವ್ಯಕ್ತಿಯಲ್ಲ, ಅದೊಂದು ಅದ್ಭುತವಾದ ಶಕ್ತಿ, ಪರಮ ಚೈತನ್ಯದ ಸ್ವರೂಪ. ಅಂತಹ ಹಿನ್ನೆಲೆಯಲ್ಲಿ ಬಸವಣ್ಣನವರ ಭಕ್ತಿಯ ಆ ಒಂದು ಗುರುತ್ವಾಕರ್ಷಣ ಶಕ್ತಿ ಅಂತೀವಲ್ರಿ, ನಾಡಿನೆಲ್ಲೆಡೆಯಿಂದ ಶರಣೆಯರು ಬಂದರು. ಸೊ ಅವರೆಲ್ಲರೂ ಕೂಡಿ ಬಸವಣ್ಣನವರು ತೋರಿದ ಇಷ್ಟಲಿಂಗ ಪರಂಪರೆಯ ಭಕ್ತಿ. ಮುಂಚಿನವರದೆಲ್ಲ ಸ್ಥಾವರಲಿಂಗ ಪರಂಪರೆಯ ಭಕ್ತಿಯಾಗಿತ್ತು. ಹೌದು, ಅವರದೆಲ್ಲ ಸ್ಥಾವರಲಿಂಗ ಪರಂಪರೆಯ ಭಕ್ತಿ, ತಮ್ಮಿಂದ ಭಿನ್ನವಾದ ಭಕ್ತಿ. ಇದು ತನ್ನಂತರಂಗದಲ್ಲಿ ಉದಿಸುವಂತಹ ಸ್ವಯಂ ಭಕ್ತಿ. ಇದು ತನ್ನ ಬಿಟ್ಟಿಲ್ವೇ ಇಲ್ಲ.
ಅದು ಹೊರಗಿತ್ತು. ಹೊರಗಣನೆ ಕೊಯ್ದು ಹೊರಗಣನೆ ತಂದು ಹೊರಗಣನೆ ಪೂಜಿಸೋದು ಅದು ಹೊರಗಿನ ಭಕ್ತಿಯಾಗಿ ಹೋಗಿತ್ತು. ಅದು ತೋರಿಕೆಯ ಭಕ್ತಿಯಾಗಿತ್ತು. ಬಸವಾದಿ ಶರಣರದು ಇರುವಿಕೆಯ ಭಕ್ತಿ. ಹಿಂದಿಯೊಳಗೊಂದು ಮಾತದ ರೀ, ಹಾಥಿ ಕೆ ದಾಂತ್ ದಿಖಾನೆ ಕೆ ಅವ್ರ ಖಾನೆ ಕೆ ಅವ್ರ ಅಂತ ಒಂದು ಮಾತದ. ಆನೆ ಕೊರೆ ಹಲ್ಲುಗಳಿರ್ತಾವ, ನಾವು ದೊಡ್ಡದಾಗಿ ನೋಡಿರ್ತಾವೆಲ್ಲ. ಅವು ತೋರಿಕೆಗೆ 2 ಹಲ್ಲು ಬೇರೆ ರೀ. ಅವು ಉಣ್ಣೋದಿಲ್ಲ ತಿನ್ನೋದಿಲ್ರಿ. ಅವು ಉಪಯೋಗ ಇಲ್ಲ, ಅದಕ್ಕೆ ಆಹಾರಕ್ಕಾಗಿ ಅಲ್ಲದು. ಆ ನಿಜವಾದ ಹಲ್ಲುಗಳು ಒಳಗದವ್ರಿ. ಹಂಗೆ ತೋರಿಕೆಯ ಹಲ್ಲು ಬೇರೆ, ನುರಿಸುವಿಕೆಯ ಹಲ್ಲು ಬೇರೆ. ತೋರಿಕೆಯ ಭಕ್ತಿ ಆಡಂಬರದ ಭಕ್ತಿ. ತನ್ನಂತರಂಗದಲ್ಲಿರುವ ಸಮರ್ಪಣಾ ಭಕ್ತಿ ಏನದ ನೋಡ್ರಿ, ಅದು ನಿಜವಾದ ಭಕ್ತಿ. ಇಂತಹ ಭಕ್ತಿಯ ತಳಹದಿಯ ಮೇಲೆ ತನ್ನಂತರಂಗದಲ್ಲಿರುವ ಚಿಲ್ಲಿಂಗದ ಪ್ರಕಾಶವಾಗಿ ಹೊರಹೊಮ್ಮಿದ್ದು ಇಷ್ಟಲಿಂಗ ತತ್ವ. ಇಲ್ಲಿ ನಾವು ಲಿಂಗಾಯತ ಧರ್ಮ ಪರಂಪರೆಯ ಆಚರಣೆಗಳ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ಈ ಆಚರಣೆಗಳ ಮೂಲ ಯಾವುದು? ಇಷ್ಟಲಿಂಗ ತಾನೇ. ಇಷ್ಟಲಿಂಗ ತತ್ವದ ಬಳಿ ಬಿಡಿದೆ ನಮ್ಮ ಆಚರಣೆಗಳು ರೂಪ ತಾಳಬೇಕ್ರಿ. ಯಾಕಂದ್ರೆ ಮೂಲದಲ್ಲಿ ಇರೋದು ಇಷ್ಟಲಿಂಗ ತತ್ವ. ಇಷ್ಟಲಿಂಗ ತತ್ವ ಅಂದ್ರೆ ಏನು? ತನ್ನ ಸ್ವರೂಪ ದರ್ಶನ. ಸ್ಥಾವರ ಲಿಂಗಗಳು ತನ್ನಿಂದ ಭಿನ್ನವಾದ, ಒಂದರ್ಥದಲ್ಲಿ ಶಿವ ಪಾರ್ವತಿಯರ ಪ್ರತೀಕಾತ್ಮಕವಾಗಿ ಬಂದಿರೋದು ಅದು ಸ್ಥಾವರ ಲಿಂಗದ ಪರಂಪರೆಯ ಭಕ್ತಿ. ಆದರೆ ಶರಣರ ಭಕ್ತಿ ವ್ಯವಸ್ಥೆ ಇರೋದು ತನ್ನಂತರಂಗದಲ್ಲಿರುವ ಚಿತ್ತ ಚೈತನ್ಯ, ವಿಶ್ವದ ಒಳಗಿರುವ ಮಹಾಲಿಂಗ ಚೈತನ್ಯ. ಆ ಮಹಾಲಿಂಗ ಚೈತನ್ಯಕ್ಕೆ ಮ್ಯಾಕ್ರೋಕಾಸಮ್ ಅಂತೀವಿ, ಅಂತರಂಗದಲ್ಲಿರುವ ಚೈತನ್ಯಕ್ಕೆ ಮೈಕ್ರೋಕಾಸಮ್ ಅಂತೀವಿ. ಇವೆರಡರ ಯೂನಿಯನ್ ಏನದ ನೋಡ್ರಿ. ಅಂತರಂಗದಲ್ಲಿರುವ ತತ್ವ ಚಿಲ್ಲಿಂಗ ತತ್ವ, ವಿಶ್ವಗತವಾಗಿರುವ ವಿಶ್ವವನ್ನೆಲ್ಲ ಗರ್ಭೀಕರಿಸಿಕೊಂಡಿರುವ ತತ್ವ ಮಹಾಲಿಂಗ ತತ್ವ. ಮಹಾಲಿಂಗ ತತ್ವದ ಒಡಲೊಳಗೆ ನಮ್ಮ ಚಿಲ್ಲಿಂಗ ತತ್ವ ಇಂಬಿಟ್ಟು ಅದಕ್ಕೆ ಒಂದು ಎಂಬ್ಲೆಮ್ ಅಂತೀವ್ರಿ, ಚುಳುಕಾಗಿಸಿ ಕರಸ್ಥಲಕ್ಕೆ ತಂದುಕೊಟ್ಟಂತಹ ಇಷ್ಟಲಿಂಗದ ಜನಕ, ಇಷ್ಟಲಿಂಗದ ತಾಯಿ ಯಾರು ಅಂದರೆ ಬಸವಣ್ಣನವರು. ಇದಕ್ಕೆ ಆಧಾರ ಏನು ಅಂದರೆ ಚನ್ನಬಸವಣ್ಣವ್ರ ವಚನ. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಬಸವ ಪೂಯದ ಬಂದು ಆರೈದ ಲಿಂಗವನ್ನು ಅಂದಾರೆ ಚನ್ನಬಸವಣ್ಣವರು. ಈ ಲಿಂಗ ಯಾರು ಕರುಣಿಸಿದ್ರಪ್ಪ ಅಂದ್ರೆ ಬಸವಣ್ಣ ಅನ್ನುವ ತಾಯಿ 12 ವರ್ಷ ಗರ್ಭ ಧರಿಸೈತೆ ಅಂತ್ರಿ. ಅದು ಬಸವಣ್ಣನವ್ರ ವಚನದಾಗೂ ಉಲ್ಲೇಖ ಅದ ರೀ, ನನ್ನ ಗ್ರಂಥದಲ್ಲಿ ಅದನ್ನು ಹಾಕಿದ್ದೀನಿ ನಾನು ಆ ವಚನ. 12 ವರ್ಷಗಳ ಕಾಲ ಬಸವಣ್ಣನವರು ಬಹಳ ನೋವು ಅನುಭವಿಸಿದ್ದಾರೆ. ಒಬ್ಬ ತಾಯಿ 9 ತಿಂಗಳ ಕಾಲ 9 ದಿನ ನೋವು ಅನುಭವಿಸಿ ಒಂದು ಶಿಶುವಿಗೆ ಜನ್ಮ ಕೊಡುವಂತೆ ಬಸವಣ್ಣನವರು 12 ವರ್ಷಗಳ ಕಾಲ ಚಿಂತನ. ಅದೆಲ್ಲ ಅಂತರಂಗದಲ್ಲಿ ಆ ವೇದನೆ ನೋವು ಅನುಭವಿಸಿ 12 ವರ್ಷಗಳ ನಂತರ ನನ್ನ ಇಚ್ಛೆ ಪೂರ್ಣಗೊಂಡಿತು, ಇಷ್ಟಲಿಂಗ ನನ್ನ ಕರಸ್ಥಲಕ್ಕೆ ಬಂತು ಅಂತ ಒಂದು ವಚನದಾಗ ಹೇಳ್ಕೊಂಡಾರ ಅವರೇ. ಇಂತಹ ಇಷ್ಟಲಿಂಗ ಅದನ್ನು ಆಕಾರಕ್ಕೆ ತಂದವರು. ನಿರಾಕಾರವಾದ ಮಹಾಲಿಂಗ ತತ್ವವನ್ನು ತನ್ನಂತರಂಗದಲ್ಲಿ ಆ ಮಹಾಲಿಂಗ ತತ್ವದ ಚಿದಂಶವಾಗಿ ಇರುವ ಚಿಲ್ಲಿಂಗ ತತ್ವವನ್ನು ಎರಡನ್ನೂ ಸಂಯೋಗಗೊಳಿಸಿ ಇಷ್ಟಲಿಂಗ ಸ್ವರೂಪದಲ್ಲಿ ತಂದುಕೊಟ್ಟರು. ಇಷ್ಟಲಿಂಗ ಅಂತಂದ್ರೆ ಅದು ಇಡೀ ವಿಶ್ವ ಚೈತನ್ಯವನ್ನೇ ಗರ್ಭೀಕರಿಸಿಕೊಂಡು ಬಂದಿರುವ, ತನ್ನಂತರಂಗದಲ್ಲಿರುವ ಅದರ ಚಿದಂಶಿಕವಾಗಿರುವ ಚಿಲ್ಲಿಂಗವನ್ನು ಇಂಬಿಟ್ಟು ಒಂದು ವಿಶ್ವ ಸ್ವರೂಪದೊಳಗ ನಮ್ಮ ಕರಸ್ಥಲಕ್ಕೆ ತಂದು ಕೊಟ್ರಲ್ಲ, ಅದನ್ನು ಬಸವಣ್ಣವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇಂತಹ ವಿಶ್ವ ವಿನೂತನವಾದಂತಹ ಒಂದು ತತ್ವ, ಲಿಂಗ ತತ್ವ ಚುಳುಕಾಗಿ ಕರಸ್ಥಲಕ್ಕೆ ಬಂತಲ್ಲ, ಅದೇ ಇಷ್ಟಲಿಂಗ. ಈ ಇಷ್ಟಲಿಂಗ ಸ್ಥೂಲ ತನುವಿಗೆ ಅಂದರೆ ತನುವಿಗೆ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ, ಮನಸ್ಥಲಕ್ಕೆ
ಪ್ರಾಣಲಿಂಗವಾಗಿ, ಭಾವಸ್ಥಳಕ್ಕೆ ಭಾವಲಿಂಗವಾಗಿ. ಒಂದೇ ವಸ್ತು ರೀ ಅದು, ಒಂದೇ ಪರಮ ಚೈತನ್ಯದ ಸಾಕಾರ. ಅದಕ್ಕೆ ನಿರಾಕಾರ ಸಾಕಾರ ಏಕೋ ದೇವ ಕೂಡಲ ಸಂಗಮ ದೇವ ಅಂದಾಗ ದೇವತತ್ವ ಮೂಲದಲ್ಲಿ ನಿರಾಕಾರವಾಗಿತ್ತು. ಅದನ್ನು ಸದ್ಭಕ್ತ ಅದನ್ನು ಆಕಾರ ಕೊಡ್ತಾ 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 ಬಂದು ಅದೊಂದು ರೂಪ ತಾಳ್ತಲ್ಲ, ಅದನ್ನು ಬಸವಣ್ಣವ್ರು ಹೇಳ್ತಾರೆ, ಇದು ಭಕ್ತನೆಂಬ ತಾಯಿ, ಬಸವಣ್ಣನೆಂಬ ತಾಯಿಯ ಹೃದಯದಿಂದ ಹೊರಹೊಮ್ಮಿದ್ದು, ಗರ್ಭದಿಂದ ಹೊರಹೊಮ್ಮಿದ್ದು ಚನ್ನಬಸವಣ್ಣವ್ರು ಹೇಳೋದು. ಸೊ ಇಂತಹ ಇಷ್ಟಲಿಂಗವನ್ನು ಯಾರು ಅಂಗಕ್ಕೆ ಆಯತ ಮಾಡ್ಕೊಂಡಾರೋ ಅವರು ಲಿಂಗಾಯತರು. ಇದು ಸಂಸ್ಕಾರದ ದೃಷ್ಟಿಯಿಂದ ಲಿಂಗಾಯತ ಅನ್ನೋದು ಕೂಡ ಹೌದು. ಮತ್ತು ಆ ಇಷ್ಟಲಿಂಗವನ್ನು ಸಂಸ್ಕಾರವಾಗಿ ಸ್ವೀಕರಿಸಿದ ಲಿಂಗಾಯತ ಭಕ್ತರ ಸಮುದಾಯವೇ ಲಿಂಗವಂತರು. ಲಿಂಗವಂತ ಲಿಂಗಾಯತ ಎರಡೂ ಪದಗಳು ವಚನಗಳಲ್ಲಿ ಬಳಕೆ ಅದಾವ್ರಿ. ಅದಕ್ಕೆ ಆಯತವಾಗಿಸಿಕೊಂಡವರು ತನುವಿಗೆ ಇಷ್ಟಲಿಂಗವಾಗಿ, ಮನಕ್ಕೆ ಪ್ರಾಣಲಿಂಗವಾಗಿ, ಭಾವಕ್ಕೆ ಭಾವಲಿಂಗವಾಗಿ, ಒಂದೇ ವಸ್ತು ಅದು ತನು ಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವಲಿಂಗವಾಗಿ ಅದು ಅಂಗವಿಸಿಕೊಂಡಿರುವುದರಿಂದ ನಾವೆಲ್ಲ ಲಿಂಗಾಯತ ಅನ್ನೋ ಶಬ್ದ ಬಳಕೆಗೆ ಬಂದದ. ಇಂತಹ ಲಿಂಗಾಯತರ ಸಮುದಾಯವೇ ಲಿಂಗವಂತ ಸಮುದಾಯ. ಅವರು ಆಚರಿಸುವ ಧರ್ಮವೇ ಲಿಂಗವಂತ ಧರ್ಮ. ಈ ಲಿಂಗವಂತ ಧರ್ಮದ ಒಂದು ಆಚರಣೆಗಳು ಯಾವ ರೀತಿಯಲ್ಲಿ ಇರಬೇಕು ಏನು ಅನ್ನೋದು ಒಂದು ಚಿಂತನೆ. ನಮ್ಮ ಆಚರಣೆಗಳು ಹೇಗಿರಬೇಕಪ್ಪ? ಇಲ್ಲಿ ಇವತ್ತಿನ ಸಮಾಜದ ಇವತ್ತು ಬಳಕೆಯಲ್ಲಿರುವ ಆಚರಣೆಗಳನ್ನು ನೋಡಿ ಇವೇ ನಮ್ಮ ಆಚರಣೆ ಅಂತ ನಾವು ತಿಳ್ಕೋಬಾರ್ದ್ರಿ. ಈಗ ನಮ್ಮ ಗಡಿಯಾರಗಳು ಯಾವುದೇ ಗಡಿಯಾರ ಒಂದೇ ರೀತಿಯ ಸಮಯ ತೋರಿಸೋದಿಲ್ರಿ. ಭಿನ್ನ 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 ಸಮಯನೇ ತೋರಿಸ್ತಾವ. ಹಂಗೆ ಪ್ರತಿಯೊಬ್ಬ ವ್ಯಕ್ತಿ ಭಿನ್ನ 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 ಆಚರಣೆಗಳಲ್ಲಿ ವ್ರತಗಳಲ್ಲಿ ಇದ್ರಾಗೆ ನಿರತರಾಗಿದ್ದೀವಿ. ಆದರೆ ನಾವು ಸರಿ ಆಚರಣೆಯಲ್ಲಿ ಇದೀವೋ ತಪ್ಪು ಆಚರಣೆ ಇದೆಯೋ ಅಂತ ಒಂದು ನಿರ್ಣಯ ತಗೋಬೇಕಾದ್ರೆ ನಮ್ಮ ಗಡಿಯಾರಗಳು ಸರಿಯಾಗಿ ಸಮಯ ತೋರಿಸ್ತಾವೋ ಇಲ್ಲೋ ಅನ್ನೋದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ ಫಿಕ್ಸ್ ಮಾಡಿವಲ್ಲ, ಹೌದಲ್ರಿ? ಇವತ್ತು ವಿಜ್ಞಾನಿಗಳೊಂದು ಫಿಕ್ಸ್ ಮಾಡ್ಯಾರ ನೋಡ್ರಿ, GMT ಅಂತನೋ ಹಿಂಗೊಂದು ಫಿಕ್ಸ್ ಮಾಡಿದ್ದೀವಲ್ಲ. ಸೊ ಆ ರೀತಿಯೊಳಗೆ ನಾವು ನಮ್ಮ ಆಚರಣೆಗಳು ಸರಿ ಅದವೋ ಇಲ್ಲವೋ ಅಂತ ಪರೀಕ್ಷೆ ಮಾಡೋದು ಹೇಗೆ ಅಂದರೆ ಬಸವಾದಿ ಶರಣರ ವಚನಗಳೇ ನಮಗೆ ನಮ್ಮ ಆಚರಣೆಯನ್ನು ಸರಿನೋ ತಪ್ಪು ಅಂತ ಹೇಳ್ತಾವ್ರಿ. ಆ ವಚನಗಳಿಗೆ ಮೊರೆ ಹೋಗ್ಬೇಕು ನಾವು. ವಚನಗಳಿಗೆ ಮೊರೆ ಹೊಕ್ಕಾಗ ವಚನಗಳ ರೂಪದಲ್ಲಿ ಎಲ್ಲ ಶರಣರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಈಗ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಆ ವಚನ ನಾವು ಓದುವಾಗ ನಾನು ಓದ್ತೀನಿ ಅಂತ ಭಾವ ಎಂದು ನಮಗೆ ಬರೋದಿಲ್ಲ. ಸ್ವತಃ ಅದು ಏನು ಅನ್ನಿಸ್ತದೆ, ಬಸವಣ್ಣನವರ ನಮಗೆ ಉಪದೇಶ ಮಾಡಾಕತ್ಯಾರಪ್ಪ, ನಮಗೆ ಅವರೇ ಹೇಳಾಕತ್ಯಾರ ಅಂತ ನಮಗೆಲ್ಲರಿಗೂ ಅದೇ ಭಾವ ಬರ್ತದೆ ರೀ. ಯಾವುದೇ ಶರಣರ ವಚನ ಓದಲಿ, ಆ ಶರಣರ ವಚನ ಓದುವಾಗ ಶರಣರು ವಚನ ಶರೀರಿಗಳಾಗಿ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಅದ. ಭೌತಿಕ ಶರೀರಿಗಳಾಗಿ ಇರಲಿಕ್ಕಿಲ್ಲ ಇವತ್ತು ನಮ್ಮ ಮಧ್ಯದಲ್ಲಿ. ಇವತ್ತು ನಮ್ಮ ಮಧ್ಯದಲ್ಲಿ ಆ ಶರಣ ಚೇತನಗಳು ವಚನ ರೂಪದಾಗ ಅದಾವ. ಆ ವಚನ ರೂಪದಲ್ಲಿ ಶರಣರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ನಮ್ಮ ಆಚರಣೆಗಳನ್ನು ನಾವು ಶರಣರ ವಚನಗಳ ಮೂಲಕವೇ ಸರಿಪಡಿಸಿಕೊಂಡು ಆಚರಣೆಯನ್ನು ಮಾಡಬೇಕಾಗ್ತದೆ. ಆದರೆ ಇವತ್ತು ಪರಿಸರದ ವ್ಯವಸ್ಥೆಯಲ್ಲಿ ಭಿನ್ನ ಭಿನ್ನ ನಿಲುವಿನ, ಭಿನ್ನ ಭಿನ್ನ ನಂಬಿಕೆಗಳ, ಭಿನ್ನ ಭಿನ್ನ ಶ್ರದ್ಧೆಯ ಬಹುದೇವೋಪಾಸಕರ ಮಧ್ಯದಲ್ಲಿ ನಾವೆಲ್ಲ ಬದುಕಬೇಕಾಗೈತಲ್ಲ. ಹೀಗಾಗಿ ಹೆಚ್ಚಿನ ಪ್ರಭಾವ ನಾವೆಲ್ಲ ಹೆಚ್ಚು ಅವರ ಪ್ರಭಾವಕ್ಕೆ ಒಳಗಾಗಿ ನಮ್ಮತನದ ಅರಿವನ್ನು ನಾವು ಮರ್ತಿದ್ದೀವಿ. ಮರೆವಿಗೆ ಒಳಗಾಗಿರೋದ್ರಿಂದ ನಮ್ಮ ಆಚರಣೆಗಳು ನಿಜಾಚರಣೆಗಳು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲದಂಗಾಗೈತೆ. ಅದಕ್ಕೆ ನಮ್ಮ ನಿಜವಾದ ಆಚರಣೆಗಳು ಏನು ಅನ್ನೋದನ್ನು ವಚನಗಳ ಮೂಲಕವೇ ನಾವು ಅರಿತುಕೊಂಡು ಹೋಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ನಾವು ಒಂದು ಗಮನಿಸೋಣ, ನಮ್ಮ ಆಚರಣೆಗಳೆಲ್ಲ ಇಷ್ಟಲಿಂಗ ತತ್ವದ ಕೇಂದ್ರವಾಗಿರಿಸಿಕೊಂಡೇ ನಮ್ಮ ಆಚರಣೆಗಳು ಇರತಕ್ಕದ್ದು. ಯಾಕಂದ್ರೆ ಲಿಂಗ ತತ್ವ ಪೂಜಕರು ನಾವೇನಿದ್ದೀವಿ ನಾವು ಸಾಮಾನ್ಯರಲ್ರಿ.
ನಾವು ನಿಜಕ್ಕೂ ಇದು ಒಂದು ದುರಹಂಕಾರದಿಂದ ಹೇಳೋ ಮಾತಲ್ಲ, ಇದು ಅಭಿಮಾನದಿಂದ ನಾವು ಗರ್ವ ಪಡಬೇಕ್ರೆ. ಅಭಿಮಾನ ಹಿಂದಿಯೊಳಗೆ ಆ ಶಬ್ದ ಬಳಸ್ತಾರೆ, ಅಭಿಮಾನಕ್ಕೆ ಅಲ್ಲಿ ಗರ್ವ ಅಂತ ಶಬ್ದ ಮುಜೆ ಗರ್ವ ಹೈಕಿ ಅಂತ ನಾವು ಹಿಂದಿಯಾಗಿ ಬಳಸ್ತೀವಿ. ಆದರೆ ಕನ್ನಡದಲ್ಲಿ ಅದು ಅಭಿಮಾನ. ನಾವು ಸದಭಿಮಾನಿಗಳು, ಅಹಂಕಾರಿಗಳಲ್ಲ, ದುರಭಿಮಾನಿಗಳು ಆಗೋದು ಬೇಡ. ನಾವು ಸದಭಿಮಾನಿಗಳು. ನಮ್ಮ ತತ್ವ ಎಷ್ಟು ಅದ್ಭುತ ಅದಲ್ಲಪ್ಪ, ಇದು ನಾವು ತಿಳ್ಕೊಳ್ಳಾರ್ದೆ ಹೋಗಿವೆಲ್ಲ. 800-900 ವರ್ಷಗಳಾಯಿತು. ಇವತ್ತು ಈ ತತ್ವ ನಾವು ಅರಿತುಕೊಳ್ಳದೆ ಯಾವ್ಯಾವುದೋ ಅಜ್ಞಾನಜನ್ಯವಾಗಿ, ಆ ಅಜ್ಞಾನಕ್ಕೆ ವಶವಾಗಿ, ಮೌಢ್ಯತೆಗೆ ಒಳಗಾಗಿ, ಮೂಢನಂಬಿಕೆಗಳ ಬೆನ್ನತ್ತಿ ನಾವು ಮೂಢಾಚಾರದಲ್ಲೇ ಸಾಗಿವೆಲ್ಲ. ಶರಣರು ಒಂದು ತಿಳ್ಕೊಳ್ಳೋಣ್ರಿ, ನಂಬಿಕೆ ಬೇಡ ಅಂದಿಲ್ಲ ಶರಣರು, ಮೂಢನಂಬಿಕೆ ಬೇಡ ಅಂದ. ಶ್ರದ್ಧೆ ಬೇಡ ಅನ್ನೋದಿಲ್ಲ ಶರಣರು, ಅಂಧಶ್ರದ್ಧೆ ಬೇಡ ಅಂತ. ಇಷ್ಟೇ ವ್ಯತ್ಯಾಸ ರೀ. ನಾವು ಅಂಧಶ್ರದ್ಧೆಗೆ ಬೆನ್ನು ಹತ್ತು ಹೊರಟೀವಿ, ಮೂಢನಂಬಿಕೆಗಳ ಬೆನ್ನು ಹತ್ತು ಹೊರಟು ಬಿಟ್ಟಿವಿ. ಆದರೆ ನಿಜವಾದ ಶ್ರದ್ಧೆ ಬೇಕು ಅನ್ನೋದು ಶರಣರು ತೋರಿಸಿಕೊಟ್ಟಾರೆ. ನಿಜವಾದ ನಂಬಿಕೆ ಏನಿರಬೇಕಪ್ಪ? ಆ ನಿಜ ನಂಬಿಕೆಯನ್ನು ಅಂಗವಿಸಿಕೊಂಡು ಬಿಟ್ಟರೆ ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬರು ನಚ್ಚರು ಬರಿದೇ ಕರೆಯುವ, ನಂಬಲರಿಯರಿ ಲೋಕದ ಮನುಜರು. ಲೋಕದ ಮನುಜರು ಅಂದರೆ ವರ್ಡ್ಲಿ ಲೈಫ್ ಲೀಡ್ ಮಾಡುವಂಥವ್ರಿ, ಮಟೀರಿಯಲಿಸ್ಟಿಕ್ ಲೈಫ್ ಲೀಡ್ ಮಾಡುವಂಥವ್ರು, ಬರೇ ಭೋಗವಾದಿಗಳು, ಅವರಿಗೆ ಲೋಕವಾದಿಗಳು ಅಂತಾರೆ, ಲೋಕದ ಮನುಜರು ಅಂತಾರೆ. ಅಂತರಂಗದ ಅನುಭವ ಸಂಪತ್ತಿನ ಮೌಲ್ಯ ಗೊತ್ತಿಲ್ಲದಂತಹ ಜನ ಕೇವಲ ಭೌತಿಕ ಸಂಪತ್ತಿಗೆ ಬೆನ್ನತ್ತು ಹೊರಟಾರಲ್ಲ, ಅವರಿಗೆ ಲೋಕದ ಮನುಷ್ಯರು ಅಂತಾರೆ. ಭೌತಿಕ ಸಂಪತ್ತು ಬೇಡ ಅನ್ನೋದಿಲ್ರಿ ಶರಣರು, ಆದ್ರೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಹೇಳ್ತಾರೆ. ಭೌತಿಕ ಸಂಪತ್ತು ಬದುಕಿಗೆ ಬೇಕು, ಶರಣರು ಎಲ್ಲೆಲ್ಲಿಯೂ ನಿರಾಕರಣೆ ಮಾಡೋದಿಲ್ಲ, ಆದರೆ ಅದು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಸತ್ಯ ಶುದ್ಧ ಕಾಯಕದಿಂದ ಸಂಪತ್ತನ್ನು ಗಳಿಸಬೇಕು, ಅದನ್ನು ಸದುವಿನಯದ ದಾಸೋಹಂ ಭಾವದಿಂದ ಬಳಸಬೇಕು. ಆ ಗಳಿಕೆ ಬಳಕೆ ನಮಗೆ ಸಂತೃಪ್ತಿ ತಂದು ಕೊಡಬೇಕಲ್ಲ, ಅದೇ ಶರಣ ಜೀವನ, ಅದೇ ಪ್ರಸಾದಮಯ ಜೀವನ. ಇದು ಶರಣರು ನಮಗೆ ತೋರಿದ ಒಂದು ಮಾರ್ಗ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾರು ಇಷ್ಟಲಿಂಗವನ್ನು ಅಂಗವಿಸಿಕೊಂಡು ಆ ಇಷ್ಟಲಿಂಗ ತತ್ವವನ್ನೇ ಬದುಕ್ತಾ ಇದ್ದಾರಲ್ಲ, ಅವರು ಎಂಥವರು ಅಂದರೆ ಇಡೀ ವಿಶ್ವವನ್ನೇ ಗರ್ಭೀಕರಿಸಿಕೊಂಡು ಬಂದಿರುವ ಪರಮ ಚೈತನ್ಯವನ್ನು ಇಷ್ಟಲಿಂಗ ರೂಪದಲ್ಲಿ ನಾವು ಅರ್ಚನೆ, ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ. ಚನ್ನಬಸವಣ್ಣವರು 3 ಪ್ರಕ್ರಿಯೆ ಹೇಳ್ಯಾರ. ಇಷ್ಟಲಿಂಗದ ಅರ್ಚನೆಯೂ ಬೇಕು, ಯಾಕಂದ್ರೆ ಸ್ಥೂಲ ಶರೀರ ಅದಲ್ರಿ, ಅದಕ್ಕೆ ಲಿಂಗಾರ್ಚನೆ ಬೇಕು. ಅದರ ಜೊತೆಗೆ ಲಿಂಗ ನಿರೀಕ್ಷಣೆ, ಮನ ಏಕಾಗ್ರ ಆಗಬೇಕಲ್ಲ, ಮನ ಏಕಾಗ್ರತೆಗಾಗಿ ನಿರೀಕ್ಷಣೆ ಬೇಕು. ಮತ್ತು ಭಾವ ತನ್ಮಯತೆಗಾಗಿ ಲಿಂಗ ಧ್ಯಾನ ಬೇಕು ಅಂತಾರೆ ಚನ್ನಬಸವಣ್ಣವರು. ಈ 3 ಇದ್ರೆ ಮಾತ್ರ ಅದು ಪರಿಪೂರ್ಣವಾದ ಲಿಂಗಾಂಗ ಯೋಗ. ಶರಣರ ಹೆಚ್ಚು ವಚನಗಳಲ್ಲಿ ಕಾಣೋದು ಲಿಂಗಾಂಗ ಯೋಗ. ಅದು ಶೈವದ ಪ್ರಭಾವದಿಂದಾಗಿ ಶಿವಯೋಗ ಅನ್ನೋ ಶಬ್ದ ಅಲ್ಲಲ್ಲಿ ಬಹಳ ಜನ ಬಳಕೆ ಮಾಡಿಬಿಟ್ಟರು. ಇವತ್ತಿಗೂ ಅದು ಹೆಚ್ಚು ಬಳಕೆಯಲ್ಲಿ ಅದ. ಆದರೆ ವಾಸ್ತವಿಕ ಶೈವರದು ಶಿವಯೋಗ ಅದ, ಆದರೆ ನಮ್ಮ ಶರಣರದು ಕೂಡ ಇದು ಲಿಂಗಾಂಗ ಯೋಗ. ಷಡಂಗದೊಳಗ ಷಡ್ಲಿಂಗೋಪಾಸನೆ ನಿರಂತರವಾಗಿ ಸಾಗೋದ್ರಿಂದ ಪ್ರಾರ್ಥನೆ ಮಾಡುವಾಗ ಅಪ್ಪವರಂದ್ರಲ್ರಿ, ಆಚಾರ ಲಿಂಗಾಯ ನಮಃ, ಗುರುಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ, ಪ್ರಸಾದಲಿಂಗಾಯ ನಮಃ, ಮಹಾಲಿಂಗಾಯ ನಮಃ. ಆಮೇಲೆ ಮತ್ತೆ 3 ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಹೇಳಿದ್ರು. ಇದು ನಿಷ್ಕಲಲಿಂಗಾಯ ನಮಃ, ನಿಶೂನ್ಯಲಿಂಗಾಯ ನಮಃ, ನಿರಂಜನ ಲಿಂಗಾಯ ನಮಃ. ನವಂಗಗಳಲ್ಲಿ ನವಲಿಂಗ ಸಕೀಲವನ್ನು ಕೂಡ ಕೆಲವರು ಶರಣರು ವಚನದಾಗ ಬಳಕೆ ಮಾಡ್ಯಾರ. ಒಟ್ಟಿನಲ್ಲಿ ನಮ್ಮದು ಇಷ್ಟಲಿಂಗವನ್ನೇ ಕೇಂದ್ರೀಕೃತವಾಗಿಸಿಕೊಂಡು ನಮ್ಮ ಆಚರಣೆಗಳು, ನಮ್ಮ ವಿಚಾರಗಳು ಇರಬೇಕು. ಅದು ಪರಿಶುದ್ಧ ಲಿಂಗಾಯತರ ಆಚರಣೆಗಳು. ನಾವು ಲಿಂಗ ಪೂಜೆ ಮಾಡ್ತೀವಿ ಅಂದರೆ ನಾವು ಇಡೀ ವಿಶ್ವವನ್ನೇ ಪೂಜೆ ಮಾಡ್ದಂಗ್ರಿ. ಬಿಡಿ ಬಿಡಿಯಾಗಿ ದೈವಂಗಳನ್ನು, ದೇವಾನುದೇವತೆಗಳ ವಿಗ್ರಹಗಳನ್ನು ಹುಡುಕಿಕೊಂಡು ಹೋಗಿ
ಪೂಜೆ ಮಾಡುವವರು ನಾವಲ್ಲ. ಅವೆಲ್ಲವೂ ಕೂಡ ಗರ್ಭೀಕರಿಸಿಕೊಂಡಿರುವ, ಹೇಳ್ತಾರಲ್ರಿ ಶರಣರು, ಜಗವನ್ನು ಒಳಗೊಂಡಿರುವ, ಇಡೀ ಜಗತ್ತನ್ನೇ ಗರ್ಭೀಕರಿಸಿಕೊಂಡು ಬಂದಿರೋದು ಇಷ್ಟಲಿಂಗ. ಇದು ಜಗವನ್ನೊಳಗೊಂಡ ಲಿಂಗವು ಸ್ವಗೈಸಿ ಎನ್ನ ಕರಸ್ಥಳಕ್ಕೆ ಬಂದಿರಲು ಕಂಡು ಹಗರಣವಾಯಿತಯ್ಯ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ, ನಿಮ್ಮ ನೆನ್ನ ಕರಸ್ಥಲದಿ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ. ಷಣ್ಮುಖಶಿವಗಳು ಈ ವಚನದಾಗ ಹೇಳ್ತಾರೆ, ಎಂಥ ಅದ್ಭುತವಾದ ಪರಿಕಲ್ಪನೆ. ಅದಕ್ಕೆ ಲಿಂಗಾಯತರು ಅಂದ್ರೆ ನಾವು ಯಾರೂ ಕೀಳರಿಮೆ ತಾಳತಕ್ಕದ್ದಲ್ಲ. ಲಿಂಗಾಯತರು ಅಂದರೆ ವಿ ಆರ್ ದಿ ವರ್ಷಿಪ್ಪರ್ಸ್ ಆಫ್ ದಿ ಹೋಲ್ ಯೂನಿವರ್ಸ್ ಆಲ್ಸೋ. ಇಡೀ ವಿಶ್ವವನ್ನೇ ಚುಳುಕಾಗಿಸಿ ವಿಶ್ವಸ್ವರೂಪದೊಳಗೆ ಇಷ್ಟಲಿಂಗವಾಗಿ ನಾವು ಪೂಜೆ ಮಾಡ್ಕೊಂತೀವಿ. ಪೂಜೆ ಮಾಡೋರಲ್ರಿ ನಾವು, ಪೂಜೆ ಮಾಡ್ಕೊಳ್ಳೋರು. ಎರಡಕ್ಕೂ ವ್ಯತ್ಯಾಸ ಅದ ರೀ. ನಮ್ಮಿಂದ ಭಿನ್ನವಾದ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡಿದ್ರೆ ಅಲ್ಲಿ ಪೂಜೆ ಮಾಡೋರ್ರಿ. ಆದ್ರೆ ನಮ್ಮ ಸ್ವಸ್ವರೂಪವಾಯ ಆಗಿರುವ ಇಷ್ಟಲಿಂಗವನ್ನು ಅಂಗೈಯೊಳಗಿಟ್ಕೊಂಡು ನಾವು ಏನು ಪೂಜೆ ಮಾಡ್ಕೊಂತೀವಲ್ಲ, ಇದು ಪೂಜೆ ಮಾಡಿಕೊಳ್ಳೋದು. ಎರಡಕ್ಕೂ ವ್ಯತ್ಯಾಸ ಅದ. ಲಿಂಗಾಯತರು ಪೂಜೆ ಮಾಡೋರಲ್ಲ, ಲಿಂಗಾಯತರು ಪೂಜೆ ಮಾಡಿಕೊಳ್ಳುವವರು. ತಾನುಂಬ ಊಟವನು, ನಮಗೆ ಹಸಿವಾದಾಗ ನಾವು ಉಣ್ತೀವಲ್ರಿ. ನನಗೆ ಹಸಿವಾಗೈತಿ, ನನ್ನ ಬದಲಿ ಹೋಗಿ ಒಂದಟ್ಟು ಪ್ರಸಾದ ಮಾಡಿ ಬಾರಪ್ಪ, ಒಂದೆರಡು ರೊಟ್ಟಿ ಉಣ್ಬಾ ಅಂತ ಯಾರಿಗೂ ಹೇಳಲ್ಲ ನಾವು. ಅದನ್ನು ಬಸವಣ್ಣವ್ರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ, ಎಂಥ ಅನುಭವ ರೀ ಅದು. ತಾನುಂಬ ಊಟವನು ತನ್ನ ರತಿ ಸುಖವನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಲುಂಟೆ. ಮೀಡಿಯೇಟರ್ ಹೋಯ್ತ್ರಿ ಇಲ್ಲಿ. ಮಧ್ಯಸ್ಥಗಾರರು ದೇವ ಭಕ್ತರ ನಡುವೆ ದಲ್ಲಾಳಿಗಳಂತೆ ಮಧ್ಯಸ್ಥಗಾರರಿದ್ರಲ್ಲ, ಅದನ್ನು ಎಷ್ಟು ಚಂದ ನಿರಸನ ಮಾಡಿಬಿಟ್ರಿ ಬಸವಣ್ಣವರು. ಅದಕ್ಕೆ ಎರಡು ಅನುಭವದ ಮಾತುಗಳನ್ನು ಹೇಳಿದ್ರು. ತಾನುಂಬ ಊಟವನು ತನ್ನ ರತಿ ಸುಖವನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಲುಂಟೆ. ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರೋ ಕೂಡಲ ಸಂಗಮದೇವ ಅಂತ ಕೇಳ್ತಾರೆ. ಸುಮ್ಮನೆ ತೋರಿಕೆಗೆ ಮಾಡ್ಕೊಂತ ಹೊಂಟಾರಪ್ಪ, ಅವರು ನಿಜವಾದ ದೇವತತ್ವವನ್ನು ಅರಿತುಕೊಂಡಿಲ್ಲ. ಇಂತಹ ಒಂದು ದೇವತತ್ವದ ಆರಾಧಕರು ನಾವಾಗಿರೋದ್ರಿಂದ, ನಿಮ್ಮ ಪೂಜೆ ಮಾಡ್ಕೊಳ್ಳೋರು ನಾವಾಗಿರೋದ್ರಿಂದ ನಾವು ಬಹುದೇವೋಪಾಸಕರು. ಯಾಕಲ್ಲ ಅಂದ್ರೆ ಎಲ್ಲವನ್ನೂ ಗರ್ಭೀಕರಿಸಿಕೊಂಡು ಬಂದಿರುವ ಇಷ್ಟಲಿಂಗವನ್ನೇ ನಾವು ಪೂಜೆ ಮಾಡೋದ್ರಿಂದ ಬಿಡಿ ಬಿಡಿಯಾಗಿ ನಾವು ಮಾಡೋ ಅವಶ್ಯಕತೆ ಇಲ್ಲ. ಇದು ಮೂಲ ತತ್ವ ರೀ. ಬಿಡಿ ಬಿಡಿಯಾಗಿ ಮಾಡ್ಕೊಂತ ಹೊಂಟ್ರೆ ಏನಾಗ್ತೈತ್ರಿ, ಸಾವಿರಾರು ಮೂರ್ತಿಗಳು. ಎಷ್ಟ್ರಿ, 33 ಕೋಟಿ ದೇವತೆಗಳು ಅಂತ ಉಲ್ಲೇಖ ಅದ ಐತಲ್ರಿ. ಎಷ್ಟು ದೇವತೆಗಳ್ರಿ? 33 ಕೋಟಿ ದೇವತೆಗಳಂತ್ರಿ. 11 ಡಿವಿಷನ್ ಮಾಡ್ಯಾರ್ರಿ. ಬ್ರಹ್ಮ ಕೇಂದ್ರೀಕರಿಸಿಕೊಂಡಿರೋದು 11 ಕೋಟಿ ದೇವತೆಗಳು, ವಿಷ್ಣು ಕೇಂದ್ರಿತ 11 ಕೋಟಿ ದೇವತೆಗಳಂತ, ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೇಂದ್ರಿತ 11 ಕೋಟಿ ದೇವತೆಗಳಂತ. ಟೋಟಲಿ 33 ಕೋಟಿ ದೇವತೆಗಳು. ಹೀಗೆಲ್ಲ ಕಲ್ಪನೆಗಳು ಸಾಗಿ ಬಂದಾವ್ರಿ. ಪ್ರಾಚೀನ ಪರಂಪರೆಯಿಂದ ಮಾಡ್ಕೊಂತ ಬಂದ್ಬಿಟ್ಟಾರೆ. ಈ ಪೌರಾಣಿಕ ಯುಗದೊಳಗೆ ಹುಟ್ಟಾಕಂತ ಬಂದ್ಬಿಟ್ಟಾರೆ. ಅದಕ್ಕೆ ಶರಣರಂದ್ರು, ಬೇಡಪ್ಪ, ಇಡೀ ವಿಶ್ವವನ್ನು ಗರ್ಭೀಕರಿಸಿಕೊಂಡಿರೋ ಒಂದೇ ತತ್ವ ಅದ, ಪರಮ ಚೈತನ್ಯ ಒಂದೇ ಅದ. ಅದಕ್ಕೆ ನೀವು ಬೇಕಾದ್ರೆ ಅಧ್ಯಾತ್ಮದ ವ್ಯವಸ್ಥೆಯಲ್ಲಿ ಪರಬ್ರಹ್ಮನ್ ಅಂದಾರ, ಧಾರ್ಮಿಕ ಪರಂಪರೆಯಲ್ಲಿ ಪರಶಿವ ಅಂತ ಬಳಸ್ಯಾರ, ತಾತ್ವಿಕ ನೆಲೆಯಲ್ಲಿ ಶರಣರು ಪರವಸ್ತು ಅಂತ ಬಳಸಿದರು. ಶರಣರ ಶಬ್ದ ರೀ ಪರವಸ್ತು, ಪರವಸ್ತು. ಇವು ಈ ವಸ್ತುಗಳು ಭೌತಿಕ ಜಗತ್ತಿಗೆ ಸಂಬಂಧಪಟ್ಟದ್ದು. ಅದು ಪರವಸ್ತು, ಪರಮ ಚೈತನ್ಯ. ಅಂತಹ ಪರಮ ಚೈತನ್ಯ ಅದರ ಒಂದು ಲೀಲೆ, ಸ್ವ ಇಚ್ಛೆಯಿಂದ್ರಿ ಆ ಪರಮ ಚೈತನ್ಯ ಹೆಂಗಿತ್ತು, ಬಯಲು ಸ್ವರೂಪದಾಗ್ರಿ. ಅಲ್ಲಮ್ಮ ಪ್ರಭುಗಳಿತ ಹೇಳ್ತಾರಲ್ಲ, ಗುಹೇಶ್ವರ ನೀ ನಿದ್ದೆಯಲ್ಲ ಇಲ್ಲದಂತೆ, ನೀನಿದ್ದೆ ಹೆಂಗಿದ್ದೆ ಇಲ್ಲದಂತೆ, ಮಹಾಬಯಲು, ಇಡೀ ವಿಶ್ವವನ್ನೇ ಗರ್ಭೀಕರಿಸಿಕೊಂಡಿರುವ ಮಹಾಬಯಲು. ಆ ಬಯಲು ಅದು ಪರವಸ್ತು. ಅದು ತನ್ನ ಸ್ವಲೀಲೆಗೋಸುಕ ತನ್ನ ನೆನಹು ಮಾತ್ರದಿಂದ ಸ್ಪಂದಿಸ್ಲಿಕ್ಕೆ ತೊಡಗಿತು. ವೈಬ್ರೇಷನ್ ಸ್ಟಾರ್ಟ್ ಆದ. ಆ ಸ್ಪಂದನವೇ ಚಿನ್ನಾದವಾಗಿ ಹೊರಹೊಮ್ಮಿತು. ಆ ಚಿನ್ನಾದವೇ ಅದು ಚಿದ್ಬಿಂದುವಾಯಿತು.
ಚಿದ್ಬಿಂದುವೇ ಚಿತ್ ಕಲೆಯಾಯಿತು. ಚಿನ್ನಾದ ಚಿದ್ಬಿಂದು ಚಿತ್ ಕಲೆಯ ಸ್ವರೂಪವಾಗಿ ಬಕಾರ ಸಕಾರ ಒಕಾರ ಹೊರಹೊಮ್ಮೆದ್ರಿ. ಆ ಬಕಾರ ಸಕಾರ, ಅದಕ್ಕೆ ಬ ಅಂದ್ರೆ ಚಿನ್ನಾದ, ಚಿನ್ನಾದವೇ ಬಕಾರ ಶರಣರ ವಚನದಾಗ ಐತ್ರಿ. ಅದಕ್ಕೆ ಬ ಸ ವ ಅನ್ನೋದು ಮೂಲ ಪರಮ ಚೈತನ್ಯದ ಒಂದು ಮಂತ್ರ ಬೀಜಾಕ್ಷರಗಳಾಗಿ ಹೊರಹೊಮ್ಮೆದ್ರಿ. ಸೊ ಅದು ಚಿನ್ನಾದವೇ ನಾದ ಆಯಿತು, ಚಿದ್ಬಿಂದುವೇ ಬಿಂದು ಆಯಿತು, ಚಿತ್ ಕಲೆಯೇ ಕಲೆಯಾಯಿತು. ನಾದ ಬಿಂದು ಕಲೆಗಳು ಇವು ವ್ಯಕ್ತವಾಕ್ಕುವಂತ ಹೊಂಟಾಗ ಅಕಾರ ಉಕಾರ ಮಕಾರ ಪ್ರಣವಾಕ್ಷರಗಳು ಹೊರಹೊಮ್ಮುವುದು. ಈ ಅಕಾರ ಉಕಾರ ಮಕಾರಗಳು ಸಂಯೋಜನೆಗೊಂಡುದೇ ಓಂಕಾರ. ಆ ಓಂಕಾರ ತತ್ವ ಸ್ವರೂಪವೇ ಮಹಾಲಿಂಗ. ಆ ಮಹಾಲಿಂಗ ತತ್ವ 1 2 ಆಯಿತು, 2 3 ಆಯಿತು, 3 6 ಆಯಿತು. ಬೆಳಗಿನ ವಚನ ಶರಣರು. ಆ ಒಂದು ಮಹಾಲಿಂಗ ತತ್ವ 2 ಆಯಿತು ಅಂದರೆ ಅಲ್ಲಿ ಶಿವತತ್ವ ಶಕ್ತಿ ತತ್ವವಾಗಿ ಹೊರಹೊಮ್ಮಿತು. 1 2 ಆಯಿತು ಅಂತ ಶೈವದ ಪರಂಪರೆ ಹೇಳ್ತಾರೆ. ಶರಣರ ಪರಂಪರೆ ಅಂಗ ಲಿಂಗ ಅಂತ 2 ತತ್ವ ಆಗಿ ಹೊರಹೊಮ್ಮಿತು. ಆ ಅಂಗ ಅದು 6 ಆಯಿತು, ಅಲ್ಲಿ ಈ ಲಿಂಗ ಇದು 6 ಆಯಿತು. ಸೊ ಷಡಂಗದಲ್ಲಿ ಷಡ್ಲಿಂಗೋಪಾಸನೆಯ ಸಂಬಂಧ. ಇದೆಲ್ಲ ಬಹಳ ಅದ್ಭುತವಾದ ಶರಣರ ಅನುಭಾವದ ನೆಲೆಯಲ್ಲಿರುವ ತತ್ವದರ್ಶನ. ಸೊ ಈ ಅನುಭವ ವಚನಗಳ ರೂಪದಲ್ಲಿ ಅದ. ಅದಕ್ಕೆ ಈ ವಚನಗಳು ಲಿಂಗಾಯತ ಧರ್ಮದ ಒಂದು ನಿಜಾರ್ಥದಲ್ಲಿ ದರ್ಶನವನ್ನೇ ಮಾಡಿಸ್ತವೆ. ಅದಕ್ಕೆ ನಮ್ಮ ಧರ್ಮಾಚಾರಗಳು ಹೆಂಗಿರಬೇಕು, ಆಚರಣೆಗಳು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ಈ 3 ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ರೀ. ಪರಿಕಲ್ಪನೆ ಅಂತೀವಿ, ಕಾನ್ಸೆಪ್ಟ್. ಇಮ್ಯಾಜಿನೇಷನ್ ಅಲ್ಲ, ಕಲ್ಪನೆ ಅಂದರೆ ಇಮ್ಯಾಜಿನೇಷನ್, ಕಾನ್ಸೆಪ್ಟ್ಸ್ ಅಂದರೆ ಪರಿಕಲ್ಪನೆಗಳು, ತತ್ವ ವಿಶೇಷಗಳು. ಅಷ್ಟಾವರಣ ತತ್ವ ಹೊರ ಹುಡುಕೋದಲ್ಲ, ಇವೆಲ್ಲ ಭಕ್ತಾಂಗದಲ್ಲಿಯೇ. ಸೂತ್ರ ಐತಲ್ರಿ, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ಸ್ಥಲವೇ ಆತ್ಮವಾಗಿ, ಬಸವೇಶ್ವರರು ತೋರಿದ ಮಾರ್ಗದಲ್ಲಿ ನಡೆದರೆ ಮಾತ್ರ ಅಂತಪ್ಪ ಭಕ್ತಂಗೆ ಈ ಜಗವೆಲ್ಲ ಸಮವಿಲ್ಲವೆಂಬೆ. ನಿಸ್ಸಂಗ ನಿರಾಳ ಪ್ರಭುಗಳು ತಮ್ಮ ವಚನದಾಗ ಹೇಳ್ತಾರೆ, ಅಷ್ಟಾವರಣವನ್ನು ಅಂಗವಾಗಿಸಿಕೊಳ್ಬೇಕು. ಅಂದ್ರೇನು? 8 ತತ್ವ ಎಲ್ಲಿ ಅದಾವ್ರಿ? ಪ್ರತಿಯೊಬ್ಬ ಭಕ್ತನ ಅಂತರಂಗದಲ್ಲಿ ಅದಾವ್ರಿ, ನಿರಾಕಾರ ರೂಪದಾಗ. ತತ್ವ ಯಾವಾಗಲೂ ನಿರಾಕಾರ ಇರ್ತದ, ನೆನ್ಪಿಟ್ಕೋಬೇಕ್ರಿ. ತತ್ವ ಯಾವಾಗಲೂ ನಿರಾಕಾರ. ಆ 8 ತತ್ವ ಎಲ್ಲಿ ಅದಾವು? ನಮ್ಮ ಅಂಗದೊಳಗೆ ಅದಾವ್ರಿ, ನಮ್ಮ ದೇಹದ ಒಳಗೆ ಅದಾವ. ಒಳಗಿರುವ 8 ತತ್ವ ಸಾಕಾರಕ್ಕೆ ಬಂದು ವ್ಯಕ್ತವಾದಾಗ ಅವು 8 ತತ್ವ ಕಾಣಬೇಕಲ್ರಿ. ಅಂತರಂಗದೊಳಗೆ ಅರಿವು, ಬಹಿರಂಗದೊಳಗೆ ವ್ಯಕ್ತ ಆದಾಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ 8 ವ್ಯಕ್ತವಾದಾಗ ಬಹಿರಷ್ಟಾವರಣ, ಅವ್ಯಕ್ತವಾಗಿ ಒಳಗ ಇದ್ದಾಗ ಅಂತರಂಗದ ಅಷ್ಟಾವರಣ. ಅಂತರಂಗ ಅಷ್ಟಾವರಣ ಒಳಗೆ ಅದು. ಅದಕ್ಕೆ ಅಂಬಿಗರ ಚೌಡಯ್ಯ ಶರಣರು ಹೇಳ್ತಾರೆ, ಏನು ಹೇಳ್ತಾರೆ ಅವರು? ಅಷ್ಟತನುವಿನೊಳಗೆ ಹುದುಗಿರ್ಪ ಲಿಂಗವ ಅಂತಾರೆ. ಇಲ್ಲಿ ತನಕ ಭಾರತೀಯ ಒಂದು ಅಧ್ಯಾತ್ಮ ಪರಂಪರೆಯೊಳಗ 3 ತನುವನ್ನು ಗುರುತಿಸ್ಕೊಂಡು ಬಂದಿದ್ದರು. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಗುರುತಿಸ್ಕೊಂತ ಬಂದಿದ್ರು. ಆದರೆ ಶರಣರು ವಚನಗಳಲ್ಲಿ ಅಷ್ಟತನುವನ್ನು ಗುರುತಿಸಿದರು. ಈ ದೇಹದೊಳಗೆ 8 ತನುಗಳಿದ್ದಾವೆ. ಆ 8 ತನುಗಳಲ್ಲಿ 8 ನಿರಾಕಾರ ತತ್ವಗಳಿವೆ. ಆ 8 ತತ್ವಗಳೇ ಭಕ್ತಾಂಗದ ಮೇಲೆ ಪ್ರಕಟಗೊಂಡಾಗ ಅವು ಬಹಿರಂಗ ಅಷ್ಟಾವರಣಗಳಾದವು. ಈ 8 ಆವರಣ ತತ್ವಗಳನ್ನು ಬಿಟ್ಟು ಲಿಂಗವಂತ ಭಕ್ತರು ಬೇರೆ ಯಾವ ಆವರಣಗಳನ್ನು ಇಟ್ಟುಕೊಳ್ಳತಕ್ಕದ್ದಲ್ಲ. ಇದು ಲಿಂಗಾಯತರ ಆಚರಣೆ, ಮೊದಲೇ ಆಚರಣೆ ಇದು. ನಾವು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ 8 ತತ್ವಗಳನ್ನು ಅಂಗವಿಸಿಕೊಳ್ಬೇಕು. ಇದು ನಮ್ಮ ಮೊದಲ ಆಚರಣೆ. ಇನ್ನು 2ನೇದು ಪಂಚ ಆಚಾರಗಳು. ಪಂಚಾಚಾರಗಳು ನಮ್ಮ ಸಿದ್ಧಾಂತರಿ. ಅಷ್ಟಾವರಣ ನಮ್ಮ ಫಿಲಾಸಫಿ ತತ್ವ, ಪಂಚಾಚಾರಗಳು ನಮ್ಮ ಮೆಟಾಫಿಸಿಕ್ಸು, ನಮ್ಮ ಸಿದ್ಧಾಂತ. ಷಟ್ಸ್ಥಲ ನಮ್ಮ ಅನುಭಾವದ ದರ್ಶನ. ಅದಕ್ಕೆ ಮಿಸ್ಟಿಸಿಸಮ್ ಅಂತೀವ್ರಿ. ಫಿಲಾಸಫಿ, ಮೆಟಾಫಿಸಿಕ್ಸ್ ಆ್ಯಂಡ್ ಮಿಸ್ಟಿಸಿಸಮ್
ಈ ಟ್ರಿನಿಟಿ ಏನದ ನೋಡ್ರಿ, ಇದು ನಿಜವಾದ ಸಂಗಮ, ಇದ ತ್ರಿವೇಣಿ ಸಂಗಮ. ಭಕ್ತಾಂಗದಲ್ಲಿ ಈ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲದ ದರ್ಶನ ಆಗೋದು ಈ ಭಕ್ತಾಂಗದಲ್ಲಿಯೇ. ಅದಕ್ಕೆ ನಮ್ಮ ಆಚಾರ್ಯ ಚನ್ನಬಸವಣ್ಣವರು ಒಂದ ವಚನದ ಚಂದ ಹೇಳ್ಯಾರ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಪ್ರತ್ಯಾಚಾರ. ಈ 5 ಆಚರಣೆಗಳನ್ನು ಹೆಂಗೆ ಮಾಡಬೇಕಪ್ಪ? ಲಿಂಗವನಲ್ಲದೆ ಅನ್ಯವನ್ನು ಅರಿಯದಿಹುದೇ ಲಿಂಗಾಚಾರ. ಸತ್ಯ ಶುದ್ಧ ಕಾಯಕದಿಂದ ಗಳಿಸಿ ತಂದು ಭಕ್ತಿಯಿಂದ ದಾಸೋಹವ ಮಾಡುವುದೇ ಸದಾಚಾರ. ಶಿವಭಕ್ತರಲ್ಲಿ ಮೇಲು ಕೀಳು ಉಚ್ಚ ನೀಚ ಜಾತಿ ಭೇದ ಅವೆಲ್ಲ ಯಾವುದನ್ನೂ ಎಣಿಸದೆ ಶಿವಭಕ್ತರೆಲ್ಲ ಒಂದು ಅಂತ ಆಚರಿಸೋದೇ ಶಿವಾಚಾರ. ಈ ಶಿವಾಚಾರದ ನಿಂದೆಯ ಕೇಳದಿಪ್ಪುದೇ ಗಣಾಚಾರ. ಶಿವಭಕ್ತರೇ ಹಿರಿಯರಾಗಿ ನಾನಾ ಕಿರಿಯನಾಗಿ ಆ ಒಂದು ವಿನಮ್ರ ಭಾವದಿಂದ ಆಚರಿಸೋದೇ ಭೃತ್ಯಾಚಾರ. ಅಷ್ಟು ಸರಳಾಗಿ ಚನ್ನಬಸವಣ್ಣವರು ನಮ್ಮ ಆಚರಣೆ ಹೇಗೆ ಇರಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಸೊ ಇಂಥ 5 ಆಚಾರಗಳು ಪ್ರಾಣವಾಗಬೇಕು. ಪ್ರಾಣ ಇಲ್ಲ ಅಂದ್ರೆ ಈ ದೇಹ ಏನಾಕೈತ್ರಿ? ಹೆಣ ಆಕೈತಿ. ಅವಾಗ ಶರಣರ ಹೇಳ್ತಾರೆ, ನಡೆಯುವ ಹೆಣ, ನುಡಿಯುವ ಹೆಣ, ಬಾಳು ಹೆಣ, ಬೀಳು ಹೆಣ, ಸಂಸಾರವೇನವನ ಅಂತ ಕೇಳ್ತಾರೆ ಬಸವಣ್ಣವರು ಚಂದಾಗ ಅದ. ಇವರೆಲ್ಲ ಪ್ರಾಣ ಇಲ್ಲದೆ ಹೋದ್ರೆ ಇದು ಹೆಂಗೆ ಒಂದು ಶವ ಆಕೈತಲ್ರಿ? ಪ್ರಾಣ ಅಂದರೆ ಚೈತನ್ಯ, ಚೈತನ್ಯ ಇದ್ರೆ ಇದು ಶಿವ, ಚೈತನ್ಯ ಹೋಯಿತು ಅಂದರೆ ಇದು ಶವ. ಅದಕ್ಕೆ ಶರಣರು ಈ ಕಾನ್ಸೆಪ್ಟ್ ಒಪ್ಪೋದಿಲ್ಲ, ಶವದ ಕಾನ್ಸೆಪ್ಟ್ ಇಲ್ಲ ಶರಣರಲ್ಲಿ. ಶರಣರಲ್ಲಿ ಪ್ರಾಣವನ್ನು ಪಂಚಪ್ರಾಣವಾಗಿಸ್ಕೋಬೇಕು, ಪಂಚ ಆಚಾರಗಳನ್ನು. ಆ ನಂತರ ಷಟ್ಸ್ಥಲ ಅಂತಂದರೆ ಲಿಂಗಾಂಗ ಯೋಗ ದರ್ಶನ ರೀ. ಅದು ಯೋಗ ಬೇರೆ ಷಟ್ಸ್ಥಲ ಬೇರೆ ಅಲ್ರಿ. ಅದಕ್ಕೆ ಅಲ್ಲಮ್ಮ ಪ್ರಭುಗಳದ್ದು ಒಂದು ವಚನ ಅದ, ಭಾಳ ಸುಂದರವಾಗಿ ಷಟ್ಸ್ಥಲದ ದರ್ಶನ ಮಾಡಿಸ್ತಾರೆ. ವಿಶ್ವಾಸದಿಂದ ಭಕ್ತನಾಗಿ, ಶ್ರದ್ಧಾಭಕ್ತಿ ರೀ ಅದು. ವಿಶ್ವಾಸ ಅಂದರೆ ಫೇತ್, ಶ್ರದ್ಧಾಭಕ್ತಿ. ಶ್ರದ್ಧಾಭಕ್ತಿ ಇದ್ರನ್ನ ಅವ ಭಕ್ತ. ಆ ಶ್ರದ್ಧೆಯೊಳಗೆ ನಿಷ್ಠೆ ಬಂತು ಅಂದ್ರೆ ಮಹೇಶ್ವರ. ಆ ನಿಷ್ಠೆಯೊಳಗೆ ಅವಧಾನ ಭಕ್ತಿ ಇತ್ತು ಅಂದ್ರೆ ಪ್ರಸಾದಿ. ಆ ಅವಧಾನದೊಳಗೆ ಅನುಭವ ಭಕ್ತಿ ಉಂಟಾಯಿತು ಅಂದ್ರೆ ಪ್ರಾಣಲಿಂಗಿ. ಆ ಅನುಭವದೊಳಗೆ ಆನಂದ ಉಂಟಾಯಿತು ಅಂದರೆ ಶರಣ. ಆ ಆನಂದವು ಆ ಮಹಾಲಿಂಗ ತತ್ವದೊಳಗೆ ಬೆರಿತು ಸಮರಸವಾಯಿತು ಅಂದರೆ ಐಕ್ಯ ಸ್ಥಳ ನೋಡ ಗುಹೇಶ್ವರ ಅಂತ ಹೇಳ್ಬಿಟ್ರು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವು ಹೊರಗೆ ತೋರೋದಲ್ಲ, ಇದು ಅಂತರಂಗದಲ್ಲಿ ನಾವು ಅನುಭವಿಸೋದು. ಅಂತರಂಗದಲ್ಲಿ ಅನುಭವಿಸೋದ್ರೆ ಆನಂದವನ್ನು ಅನುಭವಿಸೋದು. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ ಅಂದರೆ ಎಚ್ಚರ ಇರಬೇಕ್ರಿ. ಅಲ್ಲಂ ಪ್ರಭುಗಳಂತಾರಲ್ಲ, ನಾ ಹೆಂಗೆ ಎಚ್ಚರ ಇದ್ದೀನಿ ಅಂದ್ರೆ ಆವಾಗಳೂ ಜಾಗರವಿದ್ದು ಅಂತರಂಗದ ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಂತ ಹೇಳ್ಯಾರ ನೋಡ್ರಿ. ಒಂದು ಕಡೆಗೆ ಯಾವಾಗಲೂ ಜಾಗೃತ. ಈ ಅಂತರಂಗದ ಜಾಗೃತದಲ್ಲಿ ನಾವು ಇರಬೇಕು. ಈ 3 ಏನದಾವು ನೋಡ್ರಿ, ಅಷ್ಟಾವರಣ, ಪಂಚ ಆಚಾರಗಳು, ಷಟ್ಸ್ಥಲ. ಇವು 3 ಪ್ರತಿಯೊಬ್ಬ ಲಿಂಗವಂತ ಭಕ್ತನ ನಿಜಾಚರಣೆ. ಇದಕ್ಕೆ ಸಂಬಂಧ ಇಲ್ಲದ್ದು ಅವು ಯಾವು ನಮ್ಮ ಆಚರಣೆ ಅಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇವೆಲ್ಲವೂ ನಮ್ಮ ಆಚರಣೆಯನ್ನು ಶರಣರು ವಚನದೊಳಗೆ ನೇರವಾಗಿ ತೋರಿಸಿ ಕೊಟ್ಬಿಟ್ಟಾರೆ. ಇದರಂತೆ ಆಚರಣೆ ಮಾಡ್ರಪ್ಪ. ಇದಕ್ಕೇನು ಖರ್ಚಿಲ್ಲ, ವೆಚ್ಚಿಲ್ಲ, ಆಡಂಬರ ಇಲ್ಲ, ಏನಿಲ್ಲ. ಮೊಟ್ಟೆ ಪತ್ರಿ ತರಬೇಕಾಗಿಲ್ಲರಿ, ಬುಟ್ಟು ಹೂ ತರಬೇಕಾಗಿಲ್ಲ, ಸಿಗಲಿಲ್ಲ ಅಂತ ನೋವು ಅನುಭವಿಸ್ಬೇಕಾಗಿಲ್ಲ, ಏನೂ ಇಲ್ಲರಿ. ಅಕ್ಕ ಹೇಳೋದಿಲ್ಲೇನ್ರಿ, ಎಲ್ಲವೂ ನಮ್ಮ ಒಳಗೆ ಐತಪ್ಪ, ಯಾಕೆ ಸುಮ್ಮನೆ ಎಲ್ಲ ಕಷ್ಟಪಡ್ತೀರಿ? ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಅಂತಳಕ್ಕ. ನಮ್ಮ ಉಸಿರೇ ಪರಿಮಳವಾದಾಗ ಮತ್ತೊಂದು ಹೂ ತಂದು ಎಲ್ಲಿ ಅರ್ಪಿಸೋದು ಅಂತ ನೋಡ್ರಿ. ಅದಕ್ಕೆ ಆ ದೃಷ್ಟಿಯಿಂದ ನಾವು ಇಲ್ಲಿ ಶರಣರ ಒಂದು ವಿಚಾರಗಳನ್ನು ನಾವಿಲ್ಲಿ ಅರಿತುಕೊಳ್ಬೇಕಾಗ್ತದೆ. ಅದಕ್ಕೆ ಶರಣರು ಹೇಳುವಂತಹ ಈ ವಿಚಾರಗಳೇನಿದ್ದಾವೆ ಇವು ನಾವು ಸಹಜವಾಗಿ ಲಿಂಗಾರ್ಚನೆಗೆ ಸಹಜವಾಗಿ ನಮಗೆ ವಿಭೂತಿ ಅದ, ಶುದ್ಧ ನೀರಿರ್ತದೆ, ಅದು ಬಸವ ಪ್ರಣವದೊಂದಿಗೆ ಅದನ್ನು ಬಸವೋದಕವಾಗಿಸಿಕೊಳ್ಳುವ ಶಕ್ತಿಯೂ ಭಕ್ತನಲ್ಲಿಯೇ ಅದ. ಸೊ ಇವೆಲ್ಲ ಆಚರಣೆಗಳು ಇದು ಕೆಲವೇ ಸಮಯದೊಳಗೆ ನಾವು ಚಿಂತನೆ ಮಾಡೋದಲ್ಲ, ಇದು ನಿರಂತರವಾಗಿ ಚಿಂತನೆ ಮಾಡ್ತಾ ಸಾಗಬೇಕಾಗ್ತದೆ. ಅಂಥ ಒಂದು
ಅನುಭವದ ನೆಲೆಯಲ್ಲಿ ನಾವು ಈ ಆಚರಣೆಗಳನ್ನ ಇಟ್ಕೊಳ್ಬೇಕು. ಇನ್ನು ಒಂದು 5 ನಿಮಿಷದ ವಿಚಾರಗಳೇನು ಅಂದರೆ ಶರಣೋತ್ಸವಗಳು, ಜಯಂತಿ ಉತ್ಸವಗಳು ನಾವು ಮಾಡಬೇಕಲ್ರಿ. ಯಾಕಂದ್ರೆ ಸಮಾಜ ಜೀವನದೊಳಗೆ ಹರ್ಡೇಕರ್ ಮಂಜಪ್ಪನವರು ಆ ಮಾತನ್ನು ಹೇಳ್ತಾರೆ. ಯಾವಾಗ್ರಿ 100 ವರ್ಷದಿಂದ ಹೇಳ್ತಾರೆ. ನಮ್ಮ ಸಮಾಜದೊಳಗೆ ಮೊಟ್ಟ ಮೊದಲು ಆಚರಣೆ ಬಂದದ್ದ ಬಸವ ಜಯಂತಿ ರೀ. 1913 1913 ಶರಣ ಮಂಜಪ್ಪನವರು ಆ ಕಾಲದಲ್ಲಿ, ಅವಾಗ ನಮ್ಮ ಧಾರವಾಡದ ಮೃತ್ಯುಂಜಯಪ್ಪಗಳು ದಾವಣಗೆರೆ ವಿರಕ್ತ ಮಠಕ್ಕಿದ್ರು. ಬರೀ 16 ವರ್ಷದ ಹುಡುಗ ಮೃತ್ಯುಂಜಯ ಸ್ವಾಮಿಗಳು. ಮಂಜಪ್ಪನವರು 18 ವರ್ಷದ ಹುಡುಗರಿ ದಾವಣಗೆರೆಯಲ್ಲಿದ್ದಾಗ. ಇಬ್ಬರಿಗೆ 2 ವರ್ಷದ ಅಂತರ್ರಿ. ಮಂಜಪ್ಪನವ್ರು 2 ವರ್ಷ ಹಿರಿಯರು, ಮೃತ್ಯುಂಜಯಪ್ಪಗಳು 2 ವರ್ಷಕ್ಕೆ ಹಿರಿಯರು. 10 ವರ್ಷ ಇಬ್ಬರು ಕೂಡ ದಾವಣಗೆರೆಯಾಗಿದ್ದರು. ಮೃತ್ಯುಂಜಯಪ್ಪಗಳು 10 ವರ್ಷ ಇದ್ದರ್ರಿ ಅಲ್ಲಿ. ಆನಂತರ ಅವ್ರು ಈ ಕಡೆ ಬರ್ತಾರೆ. ಸೊ ಅದಕ್ಕೆ ಮಂಜಪ್ಪನವರು ಬಿಜಾಪುರಕ್ಕೆ ಹೋಗ್ತಾರೆ. ಹಳಕಟ್ಟಿ ಶರಣರ ಕಡೆ ಬಂತಾಳ ಶಿವಗಳು ಕೂಡಿ ಆಲ್ಮಟ್ಟಿ ಒಳಗೆ ಆಶ್ರಮ ಮಾಡಿ ಅಲ್ಲಿ ಕಾಯಕ ಅವರು ಶುರು ಮಾಡ್ತಾರೆ. ಮೊಟ್ಟ ಮೊದಲು ಬಸವ ಜಯಂತಿ ಹರ್ಡೇಕರ್ ಮಂಜಪ್ಪನವರು ದಾವಣಗೆರೆಯಲ್ಲಿ ಮೃತ್ಯುಂಜಯಪ್ಪಗಳವರ ಸಮ್ಮುಖದೊಳಗೆ ಅಲ್ಲಿ ಪ್ರಾರಂಭ ಮಾಡಿದ್ರು, ಅವ್ರ ಸಾನ್ನಿಧ್ಯದೊಳಗೆ. ಯಾಕಂದ್ರೆ ಮಂಜಪ್ಪನವ್ರಿಗೆ ಒಂದು ವಿಚಾರ ಬಂತು. ರಾಮನವಮಿ ಆಚರಣೆಯ ಮೂಲಕ ಬ್ರಾಹ್ಮಣರು ಸಮಾಜ ಸಂಘಟನೆ ಮಾಡಿಕೊಂಡಾರೆ. ಹಂಗೆ ನಾವು ನಮ್ಮ ಸಮಾಜ ಸಂಘಟನೆ ಮಾಡ್ಕೋಬೇಕಲ್ಲ. ಹರಿದು ಹಂಚಿ ಹೋಗ್ಯದ ಈ ಸಮಾಜ. ಕಲ್ಯಾಣ ಕ್ರಾಂತಿಯ ತರುವಾಯ 700 ವರ್ಷ ಛಿದ್ರ ವಿಚ್ಛಿದ್ರವಾಗಿ ಅನೇಕ ಭೂಪ್ರದೇಶಗಳಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಸಿಗುವ ಪೂರ್ವದೊಳಗೆ ಹಲವಾರು ಪ್ರಾಂತಗಳಲ್ಲಿ ವಿಭಜನೆಯಾಗಿದ್ವಲ್ರಿ. ಈ ಭಾಗ ನಾವೆಲ್ಲ ಮುಂಬೈ ಪ್ರಾಂತದಾಗಿದ್ವಿ, ಆ ಕಡೆ ಹೈದರಾಬಾದ್ ಪ್ರಾಂತದಾಗ, ಮದ್ರಾಸ್ ಪ್ರಾಂತದೊಳಗೆ, ಮೈಸೂರು ಪ್ರಾಂತದೊಳಗೆ, ಹೀಗೆ ಕೊಡಗು ಪ್ರಾಂತ, ಈ ಭಿನ್ನ ಭಿನ್ನ ಪ್ರಾಂತಗಳಲ್ಲಿ ಇರುವಂತಹ ಇಷ್ಟಲಿಂಗ ಸಂಸ್ಕಾರದ ಈ ಭಕ್ತರನ್ನು ಒಂದು ಒಕ್ಕಟ್ಟು ಮಾಡಬೇಕಪ್ಪ, ಜಾಗೃತಗೊಳಿಸ್ಬೇಕು, ಸಮಾಜ ಒಂದು ಮಾಡಬೇಕು ಅಂತ ಮಂಜಪ್ಪನವರಲ್ಲಿ ವಿಚಾರ ಬಂದು ಅದನ್ನು ಮೃತ್ಯುಂಜಯಪ್ಪಗಳ ಜೊತೆಗೆ ಚಿಂತನೆ ಮಾಡಿ ಹೌದು ಮಾಡೋಣ ಅಂತ ಅವರು ಪ್ರೇರಣೆ ಕೊಟ್ಟರಪ್ಪಗಳು. ಅವರಿಬ್ಬರು ಕೂಡಿ ಈ ಬಸವ ಜಯಂತಿ 1913 ಶುರುವಾಯಿತು. ಆ ನಂತರ ಈ ಆಚರಣೆಯ ಮೂಲಕ, ಯಾಕಂದ್ರೆ ಅವಾಗ ಇನ್ನೂ ಸಮಾಜ ವಿದ್ಯಾವಂತ ಇರಲಿಲ್ಲರಿ, ನೆನ್ಪಿಟ್ಕೊಳ್ಳೋಣ. 1913 ಹಾರ್ಡ್ಲಿ ನಾವು 2% ಎಜುಕೇಷನ್ ಇತ್ತು ನಮ್ಮ ಸಮಾಜದಲ್ಲಿ, ನೆನ್ಪಿಟ್ಕೊಂಡು. ಬರೀ 2% ರೀ. 98% ನಾವು ಇಲ್ಲಿಟ್ರಸಿ ಪೀಪಲ್. ನಮಗೆ ಅಧ್ಯಯನ ಇರಲಿಲ್ಲ, ವಿದ್ಯೆ ಇರಲಿಲ್ಲ. 1906 ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಶುರುವಾಯಿತು ಬೀಳೂರ ಗುರುಬಸವ ಸ್ವಾಮಿಗಳಿಂದ. 1910 ಹಳಕಟ್ಟಿ ಶರಣರು ಬಿಜಾಪುರದ BLD ಸಂಸ್ಥೆ ಶುರು ಮಾಡಿದ್ರು. 1916 ಶ್ರೀ ಬಸವನಾಡರು ಮೊದಲುಗೊಂಡು 7 ಜನ ಅವರು KLE ಸಂಸ್ಥೆ ಶುರು ಮಾಡಿದ್ರು. 10 ವರ್ಷದ ಅವಧಿಯೊಳಗೆ 3 ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆದವು. ಸಾವಕಾಶಾಗಿ ಶಿಕ್ಷಣ ಶುರುವಾತ್ರಿ. ಸಾವಕಾಶ ಅಂದ್ರೆ ಭಾಳ ಸಾವಕಾಶ ರೀ. ಸುಮಾರು 20 ವರ್ಷ ಹಿಡಿತ್ರಿ ಪ್ರಾಥಮಿಕ ಹೈಸ್ಕೂಲ್ ಶುರು ಮಾಡಬೇಕಾದ್ರೆ. ಶುರುವೇನೋ ಮಾಡಿದ್ರು, ಮುಂದೊಂದು 20 ವರ್ಷದ ತರುವಾಯ ಪ್ರಾರಂಭ ಆಯಿತು. ಆಮೇಲೆ ಸಾವಕಾಶಾಗಿ ಇವತ್ತು ಶತಮಾನಗಳೆಲ್ಲ ಕಳೆದು ಹೋಗ್ಯಾವ. ಇವತ್ತು ನಾವೆಲ್ಲ ಮೋರ್ ದ್ಯಾನ್ 80% ಎಜುಕೇಟೆಡ್ ಆಗಿದ್ವಿ. ನಮ್ಮ ಸಮಾಜದಲ್ಲಿ ಇವತ್ತು 80% ಮೇಲೆ ವಿದ್ಯಾವಂತರು, ಅಕ್ಷರ ಬಲ್ಲವರು, ವಿದ್ಯಾವಂತರು ಇವತ್ತು ನಾವು ಕಾಣ್ತೇವೆ. ಆ ದಿಶೆಯೊಳಗೆ ಶರಣರು ನಮಗೆ ಇವುಗಳನ್ನು, ಅದು ಜಯಂತಿಯ ಮೂಲಕ ಈ ಪ್ರಜ್ಞೆ ಮೂಡಿಸಿದ್ರು, ಆಚರಣೆಯ ಮೂಲಕ. ಹರ್ಡೇಕರ್ ಮಂಜಪ್ಪನವರು 2 ಜಯಂತಿ ಶುರು ಮಾಡಿದ್ರು. ಒಂದು ಬಸವ ಜಯಂತಿ 1913, ಇನ್ನೊಂದು 1935 ಅಕ್ಕಮಹಾದೇವಿ ಜಯಂತಿ. ಅಂದರೆ ತಾಯಂದಿರನ್ನು ಜಾಗೃತ ಮಾಡಬೇಕು, ಅವರಲ್ಲಿ ಶರಣೆಯರ ಕುರಿತು ಒಂದು ಪ್ರಜ್ಞೆ ಮೂಡಬೇಕು ಅನ್ನೋದಕ್ಕೆ ಅಕ್ಕನ ಜಯಂತಿಯನ್ನು ಹರ್ಡೇಕರ್ ಮಂಜಪ್ಪನವರೇ ದವನದ ಹುಣ್ಣಿಮೆಗೆ 1935 ಶುರು ಮಾಡಿದ್ರು. ನಮ್ಮ ಧಾರವಾಡದ ಅಕ್ಕನ ಬಳಗ ಅಂತ DC ಕಂಪೌಂಡಿಗೆ ಇವತ್ತು ಐತಲ್ರಿ. ಈಗ ಹರ್ಡೇಕರ್ ಮಂಜಪ್ಪನವರು ಕೊಟ್ಟ ಕೊಡುಗೆ ರೀ ಇದು. ಮೃತ್ಯುಂಜಯಪ್ಪಗಳು ಅವಾಗ ಆಗಲೇ ಇದು ಧಾರವಾಡ ಮುರುಘಾ ಮಠಕ್ಕೆ ಬಂದುಬಿಟ್ಟಿದ್ರಲ್ಲ. ಮೃತ್ಯುಂಜಯಪ್ಪಗಳನ್ನು ಸಾನ್ನಿಧ್ಯ ಮಾಡಿ ಹರ್ಡೇಕರ್ ಮಂಜಪ್ಪನವ್ರು ಬಂದು ಇಲ್ಲಿ ಅಕ್ಕನ ಜಯಂತಿ ಶುರು ಮಾಡಿಸಿದ್ರಿ. ಅಕ್ಕನ ಬಳಗದ ಫೌಂಡರ್ ಹರ್ಡೇಕರ್ ಮಂಜಪ್ಪನವರು. ಇದು ಇತಿಹಾಸ. ಸೊ ಆ ನಂತರ ಒಂದೊಂದಾಗಿ ಶುರುವಾದು. ಇವತ್ತು ಶರಣರ ಜಯಂತಿಗಳು, ಇವತ್ತು ಜಯಂತಿ, ಅದಾದ ನಂತರ ಕೆಲವರು ಬದಲಾವಣೆ ಆತ್ರಿ. ಇಲ್ಲ, ನಾವು ಜಯಂತಿ ಅನ್ನೋದಕ್ಕಿಂತ ಸಾಮಾನ್ಯ ಮಾನವರಂತೆ ಶರಣರು ಹುಟ್ಟ್ಯಾರ ಅಂತ ಯಾಕೆ ಅನ್ಬೇಕಪ್ಪ ಅಂತ ಕೆಲವರು ವಿಚಾರ ಮಾಡಿ ಸ್ಮರಣೋತ್ಸವ ಅಂತ ಮಾಡೋಣ ಅಂತ ಶಬ್ದ ಬದಲಿ ಆದರು. ಆಮೇಲೆ ಮತ್ತೆ ಬಂತು ಶರಣರಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ,
ಜಯಂತಿ ಮತ್ತು ಸ್ವರ್ಣೋತ್ಸವ ಅಂತ ಯಾಕೆ ಮಾಡಬೇಕು? ಅದಕ್ಕೆ ಇವೆರಡು ಶಬ್ದ ಬೇಡ ಅಂತ ಈ ಒಂದು 5-6 ವರ್ಷಗಳ ಹಿಂದೆ, ಈಗ 2-3 ಸಲ ಫೋನ್ ಬಂದಿದ್ದು ವಿ ಸಿದ್ದರಾಮಣ್ಣ ಶರಣರದಾರಿ. ಅವರು ಬಸವ ಕಲ್ಯಾಣ ಅನುಭವ ಮಂಟಪದ ಸಂಚಾಲಕರು. ಈಗ ಅವರು 101 ವರ್ಷ. ಭಾಲ್ಕಿಯ ಹಿರೇಮಠದ ಚನ್ನಬಸವ ಪಟ್ಟದೇವರು 109 ವರ್ಷ ಬದುಕಿದ್ರು. ಅವ್ರ ಜೊತೆಗೆ ಇದ್ದು ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಅದನ್ನು ಪ್ರಾರಂಭಿಸಿ ಅದರಲ್ಲಿ ಇವತ್ತಿಗೂ ಜಯಗುರು ಜಯಗುರು ಬಸವಣ್ಣ ಹಾಡ್ತೀವಲ್ರಿ, ಅದನ್ನು ಬರೆದವ್ರು ಇದೇ ಶರಣರು ವಿ ಸಿದ್ದರಾಮಣ್ಣ ಅವ್ರದ್ದೇ. ಈಗ 2 ಸಲ ಫೋನ್ ಬಂತು, ನಾನು ಕಟ್ ಮಾಡಿದೆ. ಅದು ಅವ್ರು ಚಾಲನೆ ಮಾಡಿದೆ, ಅವರು ಕೇಳಿ ಅನುಭವ ಅಂತ. ಆದರೆ ಆ ಶರಣರು ಇವತ್ತು ಚಿಂತನೆ ಮಾಡಿದ್ವಿ ನಾವೆಲ್ಲರೂ. ಬೇಡ ಜಯಂತಿ ಶಬ್ದನೂ ಬೇಡ, ಸ್ಮರಣೋತ್ಸವ ಅನ್ನೋ ಶಬ್ದನೂ ಬೇಡ, ಶರಣೋತ್ಸವ ಅಂದರೆ ಆ ಶರಣರ ವಚನಗಳನ್ನು ಪ್ರಕಟ ಮಾಡಿ ಹಂಚೋದು, ಆ ವಚನಗಳನ್ನು ಈ ರೀತಿಯಾಗಿ ಚಿಂತನೆ ಮಾಡೋದು, ಮಕ್ಕಳಿಗೆ ವಚನ ಕಂಠಪಾಠ ಮಾಡಿಸೋದು, ವಚನ ಪಾರಾಯಣ, ವಚನ ಚಿಂತನ, ವಚನ ನಿಧಿಧ್ಯಾಸ, ವಚನದ ಅನುಭವ ನಡಿಬೇಕು. ಈ ರೀತಿಯೊಳಗೆ ಮತ್ತು 5-6 ವರ್ಷಗಳ ಹಿಂದೆ ಅದನ್ನು ಬದಲಾವಣೆ ತಂದ್ವಿ. ಇವತ್ತು ಬಸವಾದಿ ಶರಣರ ಶರಣೋತ್ಸವಗಳು ನಮ್ಮ ಮುರುಘಾ ಮಠದ ಸಾವಧಾನ ಪತ್ರಿಕೆಯಲ್ಲೂ ಅದನ್ನು ಪ್ರಿಂಟ್ ಮಾಡ್ತಾರೆ, ಮತ್ತು ನಮ್ಮ ಇಳಕಲ್ ಮಠದ ಬಸವ ಬೆಳಗು ಪತ್ರಿಕೆಯಲ್ಲೂ ಪ್ರಿಂಟ್ ಮಾಡ್ತೀವಿ. ಸಿದ್ಧಗಂಗಾ ಪತ್ರಿಕೆಯೊಳಗೂ ಇದೆ. ನಾಡಿನ ಸುಮಾರು 26-27 ಶರಣ ಪರಂಪರೆಯ ಪತ್ರಿಕೆಗಳದಾವ್ರಿ. ಮಾಸಿಕ, ದ್ವೈಮಾಸಿಕ, ತ್ರೈಮಾಸಿಕ ಎಲ್ಲೆಡೆಯಲ್ಲಿಯೂ ಕೂಡ ಪ್ರತಿ ವರ್ಷ ನಾನು ನವಂಬರ್ದೊಳಗೆ ಸಿದ್ಧಪಡಿಸಿ ಎಲ್ಲ ಪತ್ರಿಕೆಯ ಸಂಪಾದಕರಿಗೆ ಕಳಿಸ್ಕೊಡ್ತೀವಿ. ನಮ್ಮ ಲಿಂಗಾಯತ ಪತ್ರಿಕೆ, ವಣಜಿಗ ಬಂದು ಭಾಳದವ್ರಿ, ಭಾಲ್ಕಿ ಹಿರೇಮಠದ್ದು ಶಾಂತಿ ಕಿರಣ ಪತ್ರಿಕೆ, ಒಟ್ಟು ಒಂದು 27-28 ಪತ್ರಿಕೆಗಳು ನಮ್ಮ ನಾಡಿನಲ್ಲಿ ಅದಾವ ಶರಣ ಪರಂಪರೆದು. ಅವರೆಲ್ಲರೂ ಇದೇ ಒಂದು ಬಸವಾದಿ ಶರಣರ ಶರಣೋತ್ಸವ. ಈಗ ಎಷ್ಟು ಜನರದು ಮಾಡಾಕತ್ತೀವಿ ಅಂದ್ರೆ, ಇದು ಪ್ರಾರಂಭ ಮಾಡಿದ್ದು ನಮ್ಮ ಧಾರವಾಡದ ಲಿಂಗಾಯತ ಟೌನ್ ಹಾಲ್ನಲ್ಲಿ. ತಮಗೆ ನೆನಪಿರಲಿ, 1977ರಲ್ಲಿ ನವಕಲ್ಯಾಣ ಮಠದೊಳಗೆ ನಾವು ಬಸವ ತತ್ವ ಪ್ರಸಾರ ಸಂಸ್ಥೆ ಅಂತ ಶುರು ಮಾಡಿದೀವಿ ರೀ. ನಮ್ಮ ಚನ್ನವೀರ ಕಣಿಯವರು ಮಾಮಂದಿರು ಗಿಡ್ನವರ ಅಜ್ಜಾವ್ರು ಇದ್ದರು. ಆ ಕಾಲದ ಹಿರಿಯರು ಬಾಡದ ಪರ್ತುಗಡ ಅಜ್ಜಾವರು, ನಮ್ಮ HD ಚಂದನಗೌಡರ ಅಜ್ಜಾವರು, ಹರೇ ಚಂದನಗೌಡರು, ಇನ್ನೂ ಅನೇಕ ನಮ್ಮ ಕಲಿವಾಳ ಸರ್ ಇದ್ದರು. ಅವಾಗ ಬಸವರಾಜ ಮಟ್ಟಿ ಅಂತ ಯಜಮಾನರಿದ್ದರು. ಎಲ್ಲರೂ ಕೂಡಿ ಒಂದು 15-16 ಜನ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು, ನಾನು ಅವಾಗ ಇನ್ನೂ ಯುವಕ, ಅದೇ ಕರ್ನಾಟಕ ಕಾಲೇಜಿನಲ್ಲಿ ನಾನು ತತ್ವಜ್ಞಾನ ಪ್ರಾಧ್ಯಾಪಕ ಇದ್ದೆ. ಎಲ್ಲರೂ ಕೂಡಿ ಬಸವ ತತ್ವ ಪ್ರಸಾರ ಸಂಸ್ಥೆ ಶುರು ಮಾಡಿದ್ವಿ. ಮುಂದೆ ನಮ್ಮ ಚಂದ್ರಕಾಂತ್ ಬೆಲ್ಲದಣ್ಣವರು ಬಂದು ನಮ್ಮ ಸಂಸ್ಥೆಯೊಳಗೆ ಅಧ್ಯಕ್ಷರಾದರು. ಕೂಡಿ ನಾವು ಶರಣರ ಒಂದು ನೆನಹು ನಿರಂತರ ನಡಿಬೇಕು ಸಮಾಜದೊಳಗೆ ಅಂತ ಹೇಳಿ ಸಂಕ್ರಮಣ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ ಶುರು ಮಾಡಿದೆವು. ಅಲ್ಲಿ ತನಕ ಇರಲಿಲ್ಲ ರೀ, ಜಾತ್ರೆ ನಡೀತಿತ್ತು ಬಿಜಾಪುರದಾಗ, ಸೋಲಾಪುರದಾಗ. ಆದರೆ ನಾವು ಸಿದ್ದರಾಮೇಶ್ವರರ ವಚನದ ಚಿಂತನ ನಡಿಬೇಕಲ್ಲ ಅಂತ ಹೀಗೆ ಯುಗಾದಿ ಪಾಡ್ಯ, ಅಲ್ಲಮ್ಮ ಪ್ರಭು ಜಯಂತಿ, ದವನದ ಹುಣ್ಣಿಮೆ, ಅಕ್ಕಮಾದೇವಿ ಜಯಂತಿ, ಮಣ್ಣೆತ್ತಿನ ಅಮಾವಾಸ್ಯೆ, ಅದು ಸಾಮಾನ್ಯವಾಗಿ ಕುಂಬಾರ ಜನಾಂಗ ಮಣ್ಣೆತ್ತು ಮಾಡ್ತಾರೆ. ಕುಂಬಾರ ಗುಂಡಯ್ಯ ಅಂತ ಶರಣರಾಗಿ ಹೋಗ್ಯಾರ ದಂಪತಿಗಳು. ಗುಂಡಯ್ಯ ಕೇತಲ ದೇವಿ ಅನುಭವ ಮಂಟಪದ ಶರಣರು, ಅವರದು ಒಂದು ಸ್ಮರಣೋತ್ಸವ ನಡಿಬೇಕು. ಹೀಗೆ ಎಲ್ಲ ಶರಣರದು. ಹೂಗಾರ ಮಾದಯ್ಯ ಅಂತ ಶರಣ ಮಾದಣ್ಣ ಅಂತ ಬರ್ತಾರೆ. ಈಗ ದೀಪಾವಳಿ ಪಾಡ್ಯ, ಅದು ಬೆಳಕಿನ ತತ್ವ, ಅದಕ್ಕೆ ಚನ್ನ ಬಸವಣ್ಣನವರು ಶರಣ ಸಂಕುಲದೊಳಗೆ ಜ್ಞಾನ ದೀಪ ಬೆಳಗಿಸಿದವರು. ಅದಕ್ಕೆ ದೀಪಾವಳಿ ಪಾಡ್ಯಕ್ಕೆ ಚನ್ನ ಬಸವಣ್ಣನವರ ಜಯಂತಿ ಇಟ್ಕೊಂಡ್ವಿ. ಹೀಗೆ ನಿರಂತರವಾಗಿ ಮಹಾನವಮಿ, ಅದು ಮರಣವೇ ಮಹಾನವಮಿ ಅಂದರು ಶರಣರು. ಹರಳೆಯ ಮಧುವಯ್ಯಗಳ ಸ್ಮರಣೆ ಅಂತೇಳಿ ಇಟ್ಕೊಂಡ್ವಿ. ಹೀಗೆ ಮಾದಾರ ಚೆನ್ನಯ್ಯನವರೆಗೂ ಎಳ್ಳಾಮೋಸೆ, ಒಕ್ಕಲಿಗ ಮುದ್ದಣ್ಣನ ಜಯಂತಿ ಇಟ್ಟಿವಿ. ಒಕ್ಕಲಿಗ ಮುದ್ದಣ್ಣ ಅಂತ ಒಬ್ಬರು ವಚನಕಾರರಾಗ್ಯಾರ ಶರಣರಲ್ಲಿ. ಸೊ ಆತ ರೈತರು ಸಾಮಾನ್ಯವಾಗಿ ಚರಗ ಚೆಲ್ತಾರೋ, ಆಮೇಲೆ ಆಚರಣೆ ಮಾಡ್ತಾರೆ. ಅದಕ್ಕೆ ಎಳ್ಳಾಮೋಸೆ, ಇದನ್ನು ಹೀಗೆ ಶರಣ ಸಂಸ್ಕೃತಿಯ ಒಂದು ಪರಿವರ್ತನೆ ತರಬೇಕು ಸಮಾಜದೊಳಗೆ, ಆಯಾಮ ಕೊಡಬೇಕು ಅನ್ನೋದಕ್ಕೆ ಬಸವಾದಿ ಶರಣರ ಶರಣೋತ್ಸವಗಳನ್ನು ಪ್ರಾರಂಭ ಮಾಡಿದ್ವಿ. ಆದರೆ ವಾಸ್ತವಿಕವಾಗಿ ಶರಣರಿಗೆ ಹುಟ್ಟು ಸಾವು ಇಲ್ಲ. ಬಸವಣ್ಣವ್ರು ಸ್ಪಷ್ಟ ಹೇಳ್ಯಾರಲ್ರಿ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಹುಟ್ಟು ಸಾವುಗಳನ್ನು ಮೀರಿ ನಿಂತ ಅವಸ್ಥೆಯಲ್ಲಿರುವವರು ಶರಣರು. ಅದಕ್ಕೆ ನಾವು ಶರಣರ ಶರಣೋತ್ಸವಗಳನ್ನು ಆಚರಣೆ ಮಾಡೋಣ. ಇದು ಒಂದು. ಎರಡನೇದು ಎಂದು ಮಾಡಬೇಕು ಅಂದ್ರೆ ಅದ ದಿನ ಇದ ದಿನ ಇಲ್ರಿ. ಅಂದು ಇಂದು ಮತ್ತೊಂದಿನ ಬೇಡ, ದಿನವಿಂದೇ ಶಿವಶರಣ ಎಂಬುವಂಗೆ ಬಸವಣ್ಣವರು ವಚನ. ಅದಕ್ಕೆ ನಾವು ಶರಣರ ಶರಣೋತ್ಸವಗಳನ್ನು ನಮ್ಮ ಅನುಕೂಲಕ್ಕೆ ಹೆಚ್ಚು ಜನರಿಗೆ ಈ ತತ್ವ ಪರಿಚಯ ಆಗಬೇಕು.
ತತ್ವ ಪರಿಚಯ ಆಯಿತು ಅಂದರೆ ಆಚರಣೆ ಸುಲಭ ಆಗ್ತದೆ. ತತ್ವನೇ ಗೊತ್ತಿಲ್ಲ ಅಂದ್ರೆ ಆಚರಣೆ ಮಾಡೋದು ಹೆಂಗೆ? ಮರೆವಿನಿಂದ ಆಚರಿಸೋದೆಲ್ಲ ಮೂಢಾಚಾರ, ಅರಿವಿನಿಂದ ಆಚರಿಸುವುದೆಲ್ಲ ಶರಣಾಚಾರ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅರಿವಿನಿಂದ ವಿಚಾರವಂತಿಕೆಯಿಂದ ನಾವು ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ವ್ರತ ಬೇಡ ಅನ್ನೋದಿಲ್ಲ ಶರಣರು. ವ್ರತ ಬೇಡ ಅನ್ನೋದಿಲ್ಲರಿ. ಹೆಂಗೆ ವ್ರತ ಇರಬೇಕು ಅಂದ್ರೆ ಅರಿವಿನ ವ್ರತಗಳಿರಬೇಕು ಅಂತ. ಅರಿವೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅಂತ ಶರಣರ ಅಂಕಿತನೂ ನಾವು ನೋಡ್ತೀವಿ. ಶರಣೆಯ ಅಂಕಿತ ಅದು. ಸೊ ಈ ರೀತಿಯಾಗಿ ನಮ್ಮ ಬಸವಾದಿ ಶರಣರ ವಚನಗಳು, ಅದನ್ನು ಶರಣರ ಒಂದು ನೆನಹು ನಿರಂತರ ಸಮಾಜದಲ್ಲಿ ಮುಂದುವರಿಬೇಕು. ಈಗ ಗಣೇಶ ಚೌತಿ ಅಂತ ಬರ್ತದೆ. ಅದನ್ನು ನಾವು ಗಣನಾಯಕ ಯಾರು ನಮ್ಮ ಶರಣ ಸಂಕುಲದಾಗ ಮಡಿವಾಳ ಮಾಚಿದೇವರು, ಅದಕ್ಕೆ ಗಣನಾಯಕ ಮಡಿವಾಳ ಮಾಚಿದೇವರ ಶರಣೋತ್ಸವ. ಹೀಗೆ ನಾಗರ ಪಂಚಮಿ ತಾಯಂದಿರ ಹಬ್ಬ. ನಮ್ಮ ಶರಣ ಸಂಕುಲದಲ್ಲಿ ತಾಯಂದಿರಿಗೆಲ್ಲ ಹಿರಿಯರು ಅಂದ್ರೆ ಅಕ್ಕ ನಾಗಮ್ಮ, ಬಸವಣ್ಣನವರ ಅಕ್ಕ. ಅವರು ವಚನಕಾರ್ತಿಯು ಹೋದ ವಚನನೂ ಬರೆದಾರ ಆ ತಾಯಿ. ಅದಕ್ಕೆ ಆ ತಾಯಿಯ ಒಂದು ಆಚರಣೆ ಯಾಕೆ ಮಾಡಬಾರ್ದು ಅಂತ ಅದನ್ನು ನಾವು ನಾಗಪಂಚಮಿಗೆ ಅಕ್ಕ ನಾಗಮ್ಮನವರ ಸ್ಮರಣೆ ಆಗಲಿ ಅನ್ನೋದಕ್ಕೆ ಅದನ್ನು ನಾವು ಪ್ರಾರಂಭ. ಇದನ್ನೆಲ್ಲ ಒಂದು 40-50 ವರ್ಷಗಳಿಂದ ನಮ್ಮ ಧಾರವಾಡದ ಲಿಂಗಾಯತ್ ಟೌನ್ ಹಾಲ್ ಮೂಲಕ, ಜೊತೆಗೆ ನಾವು ಕಲ್ಯಾಣ ಮಠದ ಮೂಲಕ, ಆಮೇಲೆ ಭಾಲ್ಕಿ ಹಿರೇಮಠದ ಮೂಲಕ, ಬಸವ ಕಲ್ಯಾಣ ಅನುಭವ ಮಂಟಪದ ಮೂಲಕ, ಇಳಕಲ್ಲ ವಿಜಯ ಮಹಾಂತೇಶ್ ಮಠದ ಮೂಲಕ, ಈ ಕಡೆಗೆ ಶರಣ ಪರಂಪರೆಯ ಯಾರ್ಯಾರು ಗುರುಗಳಿದ್ದಾರ, ಪೂಜ್ಯರಿದ್ದಾರೆ, ಯಾರು ಈ ತತ್ವವನ್ನು ಅಪ್ಪಿಕೊಂಡಿದ್ದಾರೆ ಅವರೆಲ್ಲರನ್ನ ಮುಂದಿಟ್ಕೊಂಡು ಅವರ ಸಾನ್ನಿಧ್ಯದೊಳಗೆ ಇದೆಲ್ಲ ನಿರಂತರ ಮಾಡ್ಕೊತ ಬಂದದ. ಮತ್ತು ಎಲ್ಲೆಲ್ಲಿ ಈ ಅವಕಾಶಗಳಿಲ್ಲ ಹಾಗೆ ಭಕ್ತರ ಮನೆಗಳೆಲ್ಲ ಮಠಗಳಯ್ಯ. ಬಸ ಶರಣರ ವಚನನೇ ಅದ. ಪ್ರತಿಯೊಬ್ಬರ ಭಕ್ತರ ಮನೆ ಮಠ ಅಂದರೆ ಶಾಂತಿಯ ನಿಲಯ ಅಷ್ಟೇ ರೀ ಆ ಶಬ್ದದ ಅರ್ಥ. ಇವತ್ತು ನಿಜವಾಗಿಯೂ ನಮ್ಮ ಒಬ್ಬರು ಜಗದ್ಗುರುಗಳ ಹೇಳ್ತಿದ್ರು, ಯಾರೋ ಸಿರಿಗೆರೆಯ ಗುರುಗಳ್ರಿ, ದೊಡ್ಡವರು, ಯಾರು ಹಿಂದಿದ್ದವ್ರಿ ಶಿವಕುಮಾರ ಸ್ವಾಮಿಗಳನ್ನ ಹೇಳೋದು ಈಗಿದ್ದವ್ರದಲ್ಲ. ಅವ್ರು ಹೇಳೋರಿ, ತಮ್ಮ ನಾವು ಭಕ್ತರ ಮನೆಗಳಿಗೆ ಯಾಕೆ ಹೋಗಿ ಅಲ್ಲಿ ಶಾಂತಿ ಇದ್ದು ಬರ್ತೀವಪ್ಪ ಅಂದ್ರೆ ಮಠದೊಳಗೆ ಶಾಂತಿ ಇಲ್ಲೋ ಅಂತಿದ್ರು. ಮಠದೊಳಗೆ ಗದ್ಲಪ್ಪ 108 ಗದ್ಲುಗಳಿರ್ತಾವು. ಅದಕ್ಕೆ ಭಕ್ತರ ಮನೆಯೊಳಗೆ ಬಂದು ಒಂದು ತಾಸು ಪೂಜೆ ಮಾಡ್ಕೊಂಡು ಅಲ್ಲಿ ವಚನದ ಅನುಭವ ಮಾಡಿದ್ವಿ ಅಂದ್ರೆ ಇಲ್ಲಿರುವಷ್ಟು ಶಾಂತಿ ನಮಗೆ ಅನ್ನಿಸ್ತಿರ್ಲಿಲ್ಲ, ಸ್ವಲ್ಪ ಅಂತಿದ್ದಿರಿ ಆ ಕಾಲದಲ್ಲಿ. ಸೊ ಹಂಗೆ ಇವತ್ತು ನಾವು ಶರಣರ ವಚನಾಧಾರಿತವಾಗಿ ನಮ್ಮ ಲಿಂಗಾಯತರ ಆಚರಣೆ ವಿಚಾರಗಳನ್ನು ನಾವು ಅಂಗವಿಸಿಕೊಂಡು ಹೋಗಬೇಕಾಗ್ತದೆ. ಅದಕ್ಕೆ ಅವ್ರು ಮಾಡ್ತಾ ಇಲ್ಲ ಇವ್ರು ಮಾಡ್ತಾ ಇಲ್ಲ ಅಂತ ನಾವು ವಿಚಾರ ಮಾಡೋದಕ್ಕಿಂತ ನಾನೇನು ಮಾಡಬೇಕಾಗ್ಯದ, ನಾನು ಈ ವಿಚಾರಗಳನ್ನು ಶರಣರ ಆಚಾರ ವಿಚಾರಗಳನ್ನು ನನ್ನ ಜೀವನದೊಳಗೆ ನಾನು ಯಾವ ರೀತಿಯಲ್ಲಿ ಆಚರಣೆಗೆ ತಂದುಕೋಬೇಕಾಗ್ಯದ ಅಂತ ಪ್ರತಿಯೊಬ್ಬರೂ ವಿಚಾರ ಮಾಡಿಕೊಂಡು ಸಾಗಬೇಕು. ಆ ತಾಯಿ ಹೇಳೋದು ಮನೆಯ ಯಜಮಾನರು. ಇಲ್ಲಿ ಯಾಕೆ ಆ ಶಬ್ದ ಬಳಸ್ತಾಳ ಆ ತಾಯಿ ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ 2 ಪದ್ಧತಿ ಅದ ರೀ. ಕಿರಿಯರು ಅನುಕರಣೆ, ಅನುಸರಣೆ 2 ಶಬ್ದ ಅದಾವ್ರಿ. ಹೌದಲ್ರಿ? 2 ಶಬ್ದ ನಾವು ತತ್ವಜ್ಞಾನದಾಗೂ ಬಳಸ್ತೇವೆ, ಇಲ್ಲಿ ಜೀವನದ ಅನುಭವದಲ್ಲಿಯೂ ಕಾಣ್ತೇವೆ. ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ, ಇಮಿಟೇಷನ್ ರೀ ಅದು. ಅನುಸರಣೆ ಅಂದರೆ ಫಾಲೋ. ನಮ್ಮ ಆಚರಣೆಯನ್ನು ಅವರು ಮಾಡ್ತಾರೆ. ನಾವು ಮಾಡೋದನ್ನು ನೋಡಿ ಅವರು ಲಿಂಗ ಪೂಜೆ ಮಾಡ್ಕೊತಾರೆ. ನಾವು ವಚನ ಓದಿದ್ರೆ ಅವು ವಚನ ಓದ್ತಾವಲ್ರಿ, ಇದು ಅನುಸರಣೆ. ಅನುಕರಣೆ ಅಂದರೆ ಬರೀ ಹೊರ ವೇಷಭೂಷಣಗಳು, ಅಂದ ಚಂದ. ನಾವು ಸ್ನೋ ಹಚ್ಕೊಂಡಿವಿ ಅಂದ್ರೆ ಅವು ಮುಖ ತುಂಬ ಬೆಣ್ಣೆ ಬಡ್ಕೊಂಡು ಬಿಡ್ತಾವೆ, ನೋಡ್ತೀವಲ್ಲ ಚಿಕ್ಕ ಮಕ್ಕಳು. ಯಾಕಂದರೆ ಇದು ಇಮಿಟೇಷನ್. ಅದಕ್ಕೆ ನಾವು ಶರಣರ ಒಂದು ತತ್ವವನ್ನು ಹಿರಿಯರು ಮೊದಲು ಪಾಲನೆ ಮಾಡಿದ್ವಿ ಅಂದರೆ ಅದು ಸಹಜವಾಗಿ ಮಕ್ಕಳ ಮೇಲೆ, ನಮ್ಮ ಪೀಳಿಗೆಯ ಮೇಲೆ ಸ್ವಲ್ಪ ಪರಿಣಾಮ ಬೀರ್ತದೆ. ಆ ದಿಶೆಯೊಳಗೆ ನಾವೆಲ್ಲ ಸಾಗಬೇಕಾಗ್ಯದ. ಅದಕ್ಕೆ ಲಿಂಗವಂತರ ಆಚಾರ ವಿಚಾರಗಳು ವಚನಾಧಾರಿತವಾಗಿ ಎಲ್ಲಿ ನಾವು ತಪ್ಪೀವಿ ಅಲ್ಲಿ ವಚನಗಳನ್ನು ಓದಿ ಆ ಶರಣರ ಸಂದೇಶವನ್ನು ಅರಿತುಕೊಂಡು ಪರಿವರ್ತನೆ ಮಾಡ್ಕೊಂಡು ಬದುಕೋದು. ಅದಕ್ಕೆ ನಾವು ಇನ್ನಿತರರಿಗೆ ಅದು ಸರಿಯಲ್ಲ ಇದು ಸರಿಯಲ್ಲ ಅಂತ ಹೇಳೋದಕ್ಕಿಂತ ನಾವು ಏನು ಸರಿಯದ ಆ ಸನ್ಮಾರ್ಗದಲ್ಲಿ ಶರಣ ಮಾರ್ಗದಲ್ಲಿ ನಾವು ನಡೆದ್ರೆ ನಮ್ಮ ಬದುಕು ಸಾರ್ಥಕ. ಸಂತೃಪ್ತಿ ಅನ್ನೋದು ಮೊದಲು ನಮಗಾಗಬೇಕಲ್ರಿ. ನಾವು ಸಂತೃಪ್ತಿ ಅದೇ ಪ್ರಸಾದ. ಅದಕ್ಕೆ ಶರಣರು ಚತುರ್ವಿಧ ಸಾರಾಯ ಸಂಪತ್ತು ಅಂತಾರೆ. ಇದು ನಮ್ಮ ಅಂತರಂಗದ ಅನುಭವ ಸಂಪತ್ತು. ಅದು ಮರೆತು ಬರೇ ಭೌತಿಕ ಸಂಪತ್ತಿಗೆ ಎಲ್ಲರೂ ಬೆನ್ನು ಹತ್ತಿಬಿಟ್ಟಿರ್ರಿ.
ಅದು ಧಾರ್ಮಿಕ ರಂಗ ಇರ್ಬೋದ್ರಿ, ಎಲ್ಲ ರಂಗಗಳ್ರಿ, ಬಿಡಿ ಬಿಡಿಯಾಗಿ ಹೇಳಬೇಕಾಗಿಲ್ಲ, ನೀವೆಲ್ಲ ಹಿರಿಯರಿದ್ದೀರಿ. ಅದಕ್ಕೆ ನಾಡಿನ ಎಲ್ಲ ರಂಗಗಳಲ್ಲಿಯೂ ಕೂಡ ಇವತ್ತು ಯಾಕೆ ಅಧಪ್ಪತನ ಕಾಣ್ತಾ ಇದ್ದೀವಿ ಅಂದ್ರೆ ಕೇವಲ ಬಾಹಿರಂಗಿಕ ಕೀರ್ತಿ, ವಾರ್ತೆ, ಪ್ರಚಾರ, ಭೌತಿಕ ಸಂಪತ್ತು, ಅಧಿಕಾರಕ್ಕೆ ಬೆನ್ನು ಹತ್ತಿದ ಜನ ಮಾನಸಿಕ ಸಮಾಧಾನ ಕಳ್ಕೊಂಡಾರೆ, ಶಾಂತಿ ಕಳ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಿಜವಾದ ನಮ್ಮ ಸಂಪತ್ತು ಅಂದರೆ ಅಂತರಂಗದ ಅನುಭವ ಸಂಪತ್ತು, ಆ ಸುಜ್ಞಾನ ಸಂಪತ್ತು, ಸಮತೆ, ಶಾಂತಿ, ಸಮಾಧಾನ, ಸೈರಣೆಗಳು. ಇವು ಶರಣರು ನಮಗೆ ತೋರಿದ ಮೌಲ್ಯಗಳು, ಆಚರಿಸಿ ತೋರಿದ ಮೌಲ್ಯಗಳು, ಸುಮ್ಮನೆ ಅಲ್ರಿ. ಅದಕ್ಕೆ ಬಸವಣ್ಣವ್ರು ಎಷ್ಟು ಚಂದ ಒಂದು ಮಾತು ಹೇಳ್ಯಾರ ನೋಡ್ರಿ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಒಂದು ಜವೆ ಕೊರತೆಯಾದರೆ ಎನ್ನ ನದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತಾರೆ. ಅಂದರೆ ಭಕ್ತಿಯ ಸುಭಾಷೆಯ ನುಡಿಯ ನುಡಿಬೇಕು, ನುಡಿದಂತೆ ನಡಿಬೇಕು. ನಮ್ಮ ಸಿದ್ಧಾಂತ ಯಾವುದು ಅಂದರೆ ನಡೆ ನುಡಿ ಸಿದ್ಧಾಂತ. ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ. ಎಷ್ಟು ಸರಳಾಗಿ ನಮ್ಮ ಸಹಜ ಆಡು ನುಡಿಯೊಳಗೆ ಎಲ್ಲರಿಗೂ ತಿಳಿಯುವಂಥ ಮಾತೃ ನುಡಿಯೊಳಗೆ ಕನ್ನಡ ಭಾಷೆಯೊಳಗೆ ಶರಣರು ತಿಳಿಸ್ಯಾರ. ಅಂಥ ಶರಣ ಮಾರ್ಗದಲ್ಲಿ ನಾವು ನೀವು ಸಾಗೋಣ ಅಂತ ಹೇಳ್ತಾ ಭಕ್ತಿಯ ಶರಣಾರ್ಥಿಗಳು. ಗುರು ಸೇವೆಯ ಮಾಡುವಲ್ಲಿ ಇಹದಲ್ಲಿ ಸುಖ, ಗುರು ಸೇವೆಯ ಮಾಡುವಲ್ಲಿ ಇಹದಲ್ಲಿ ಸುಖ, ಲಿಂಗ ಸೇವೆಯ ಮಾಡುವಲ್ಲಿ ಪರದಲ್ಲಿ ಸುಖ, ಲಿಂಗ ಸೇವೆಯ ಮಾಡುವಲ್ಲಿ ಪರದಲ್ಲಿ ಸುಖ, ಜಂಗಮ ಸೇವೆಯ ಮಾಡುವಲ್ಲಿ, ಜಂಗಮ ಸೇವೆಯ ಮಾಡುವಲ್ಲಿ ಇಹ ಪರವೆಂಬ ಉಭಯವು ನಾಸ್ತಿ, ಇಹ ಪರವೆಂಬ ಉಭಯವು ನಾಸ್ತಿ, ಚಂದೇಶ್ವರ ಲಿಂಗವ ಹಿಂಗದ ಭಾವ, ಚಂದೇಶ್ವರ ಲಿಂಗವ ಹಿಂಗದ ಭಾವ.